ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನೋಡಿ ನಿಮ್ಮ ಇವತ್ತು ಪ್ರತಿದಿನ ನಿಮ್ಮ ಧ್ವನಿಯಲ್ಲಿ ಮುಂದಿನ ಅರ್ಧ ಗಂಟೆ ಕಾಲ ಒಂದು ಕವರ್ ಸ್ಟೋರಿನ ಕೊಡ್ತೀವಿ. ಇವತ್ತು ಸಿಎಂ ಆಪ್ತವಣದಲ್ಲಿ ಗುರುತಿಸಿಕೊಂಡ KN ರಾಜಣ್ಣರ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ. ಅವರ ಮೇಲೆ ಯಾರಾದ್ರೂ ಮಾಟ ಮಂತ್ರ ಮಾಡಿಸಿರಬಹುದು ಎಂಬ ಮಾತು ಇಡೀ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಮಾಟ ಮಂತ್ರ ಮಾಡೋ ಶಕ್ತಿ ರಾಜಣ್ಣಗೆ ಇದೆ. ಏನಾದರೂ CM ಮೇಲೆ ಏನಾರ ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣವ್ರು ಒಬ್ರಿಗೇನೆ, ಇನ್ಯಾರಿಗೂ ಇಲ್ಲ ಆ ಶಕ್ತಿ. ಏನಾದರೂ CM ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ ಸರ್? ಮಾಟ ಮಂತ್ರ ಮಾಡೋಕ್ಕೆ ಬೇರೆಯವ್ರು ಮಾಡಿದ್ರೆ ಬಿಡ್ತಾರ CM, ಇವ್ರು ಮಾಡಿದ್ರೆ ಅವ್ರೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆ ಅಂತ ಸಂದರ್ಭದಲ್ಲಿ ಈ ಥರದ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜಣ್ಣವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ದೀರಾ ಅಂದರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ. ಅವರು ಜನರಲ್ ಆಗಿ ಮಾತಾಡಿದ್ದಾರೆ, ಅಷ್ಟು ಬಿಟ್ರೆ ಆ ಥರ ಮಾಟ ಮಂತ್ರ ಮಾಡಿ ಅಧಿಕಾರ ಕಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡಿಸ್ತಕ್ಕಂಥದ್ದು ಆ ಕಾಲ ಹೋಯ್ತು. ಈಗ ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. ಮಾಟ ಮಂತ್ರದ ಬಗ್ಗೆ ರಾಜಣ್ಣಗೆ ಮಾಹಿತಿ ಇರಬೇಕು. ರಾಜಣ್ಣವರಿಗೆ ಮಾಹಿತಿ ಇರ್ಬೋದು, ಏನು ಗೊತ್ತು, ರಾಜಣ್ಣವ್ರಿಗೆ ಮಾಹಿತಿ ಇರ್ಬೋದು. ಯಾರಾದರೂ ಮಾಟ ಮಂತ್ರ ಮಾಡೋದು ಆ ಥರದ್ದು ಏನಾದರೂ ಅವ್ರಿಗೆ ಯಾರಾದರೂ ಹೇಳಿದರೆ ಅದಕ್ಕೆ ಹೇಳಿರ್ಬೋದೇನೋ ಅವರು. ಸರ್ಕಾರ ಸಂಪೂರ್ಣ ಮಾಟ ಮಂತ್ರದಲ್ಲೇ ಮುಳುಗಿದೆ. ಈಗ ನನಗನ್ಸ್ತತೆ ಇಡೀ ಸರ್ಕಾರ ಮುಖ್ಯಮಂತ್ರಿ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಇನ್ನು ಸರ್ಕಾರ ಪೂರ್ತಿ ಮಾಟ ಮಂತ್ರದಲ್ಲೇ ಮುಳುಗೋಗಿದೆ ಅಂತ ಅನಿಸ್ತೈತೆ. ನನಗನ್ಸುತ್ತೆ ಸಿದ್ದರಾಮಯ್ಯನವ್ರು ಈಗ ರಾಜಣ್ಣನ ಮಾತು ಕೇಳಿಬಿಟ್ಟು ಆ ಮಾಟ ಮಂತ್ರನ ರಿವರ್ಸ್ ಮಾಡೋಕ್ಕೆ ಏನಾದರೂ ಮಾಟ ಮಂತ್ರ ಮಾಡಬೇಕು. ರಿವರ್ಸ್ ಮಾಟ ಮಂತ್ರ ಮಾಡೋ ಅಂಥದ್ದಕ್ಕೆ ಇನ್ಮೇಲೆ ಸಿದ್ದರಾಮಯ್ಯನವರು ಹೋಮ ಕುಂಡಗಳನ್ನು ರೆಡಿ ಮಾಡ್ಕೊಬೇಕು. ಎಲ್ಲಾದರೂ ಹೋಮ ಕುಂಡಗಳು ಇವೆಲ್ಲ ರೆಡಿ ಮಾಡ್ಕೊಂಡು ಅವರೊಂದು ಕಡೆ ಮಾಟ ಮಾಡಿಸ್ತಾರೆ, ಇಲ್ಲೊಂದು ಕಡೆ ರಿಮೂವಲ್. ಇವೆರಡು ಹೋಮಗಳು ದಿನನಿತ್ಯ ನಡೀತಾ ಇರಬೇಕು. ಹಂಗಾತೈತೆ ಕರ್ನಾಟಕ. ಅಗ್ನಿಕುಂಡಗಳು, ಈಗ 2 ಅಗ್ನಿಕುಂಡಗಳು ಎದ್ದಿದೆ, 2ರಲ್ಲೂ ಮಾಟ ಮಂತ್ರ ಶುರುವಾಗುತ್ತೆ ಅನ್ಸುತ್ತೆ. ಒಟ್ಟಾರೆ ಮಾಟ ಮಂತ್ರದ ಬಾಂಬ್ ಹಲ್ಚಲ್ ಎಬ್ಬಿಸಿದ್ದು ಮುಂದೆ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆ ಇವತ್ತು ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದೆ. ಏನದು ಅಂತೀರಾ? ರಿಪೋರ್ಟ್ ನೋಡ್ಕೊಂಬನ್ನಿ. ಭಾರತದ ವಾಯುಪಡೆ ಭಾರತೀಯ ವಾಯುಸೇನೆ ಹೊಸ ಮೈಲುಗಲ್ಲು ಸಾಧಿಸಿದೆ. ಉತ್ತರ ಪ್ರದೇಶದ ಸುಲ್ತಾನ್ಪುರದ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇನಲ್ಲಿ ತುರ್ತು ಲ್ಯಾಂಡಿಂಗ್ ತರಬೇತಿ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯುದ್ಧ ವಿಮಾನ, ಹೆಲಿಕಾಪ್ಟರ್ ಲ್ಯಾಂಡಿಂಗ್, ಟೇಕ್ ಆಫ್ ಯಶಸ್ವಿಯಾಗಿದೆ. ಯುದ್ಧದ ತುರ್ತು ಸಂದರ್ಭದಲ್ಲಿ ಪರ್ಯಾಯವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನೇ ರನ್ವೇಯಾಗಿ ಬಳಸಲು ಸೇನೆ ಸಮರಾಭ್ಯಾಸ ನಡೆಸಿತು. ಸುಖೋಯ್ 30, ಜಾಗ್ವಾರ್, ಮಿರಾಜ್ ಸೇಫ್ ಲ್ಯಾಂಡಿಂಗ್ ಆಗಿವೆ. ಇನ್ನು ಈ ಹೆದ್ದಾರಿ ವಿಶೇಷತೆ ಏನು ಅಂತ ನೋಡೋದಾದ್ರೆ, ರನ್ವೇ ಹೆದ್ದಾರಿ
ಸುಮಾರು 341 ಕಿಲೋಮೀಟರ್ ಉದ್ದ ಇರೋ ಎಕ್ಸ್ಪ್ರೆಸ್ ವೇ ಇದಾಗಿದ್ದು 22,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. 6 ಲೇನ್ ಎಕ್ಸ್ಪ್ರೆಸ್ ವೇ ಆಗಿದ್ದು 8 ಲೇನ್ ವರೆಗೆ ವಿಸ್ತರಿಸಬಹುದಾಗಿದೆ. ನವೆಂಬರ್ 16, 2021ರಂದು ಪ್ರಧಾನಿ ಮೋದಿ ಉದ್ಘಾಟಿಸಿದ್ದರು. ಯುಪಿಯ 9 ಜಿಲ್ಲೆಗಳ ಮೂಲಕ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುತ್ತೆ. ಈ ಹೆದ್ದಾರಿಯಿಂದ ವಾಯುಸೇನೆಗೆ ಮತ್ತಷ್ಟು ಬಲ ಬಂದಂತಾಗಿದ್ದು ತುರ್ತು ಸಂದರ್ಭದಲ್ಲಿ ಸೇಫ್ ಆಗಿ ಲ್ಯಾಂಡಿಂಗ್ ಮಾಡಬಹುದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದ ಮುಕುಟಮಣಿಯಲ್ಲಿ ಇವತ್ತು ರಕ್ತದೋಕುಳಿ ನಡೆದಿತ್ತು. ದೇಶದ ಇತಿಹಾಸದಲ್ಲಿ ಅತ್ಯಂತ ಘೋರ ಹತ್ಯಾಕಾಂಡ ನಡೆದು ಹೋಗಿತ್ತು. ಸ್ವಚ್ಛ ಸುಂದರ ಪಹಲ್ಗಾಮ್ನ ಹಿಮದ ಮಣ್ಣು ರಕ್ತಸಿಕ್ತವಾಗಿತ್ತು. ಜಿಹಾದಿ ಕ್ರಿಮಿಗಳ ಧರ್ಮದಾಹಕ್ಕೆ 26 ಅಮಾಯಕರು ಬಲಿಯಾಗಿದ್ದರು. ಆ ಕರಾಳ ಘಟನೆಗೆ ಇವತ್ತಿಗೆ 1 ವರ್ಷ. ಭಾರತದ ಮುಕುಟಮಣಿಯಲ್ಲಿ ಜಿಹಾದಿಗಳ ರಕ್ತದೋಕುಳಿ. ಪ್ರವಾಸಕ್ಕೆ ಬಂದವರು ಸೇರಿ 26 ಜನರ ನರಮೇಧ. ಏಪ್ರಿಲ್ 22 ಅಂದ್ರೆ ಇವತ್ತಿಗೆ ಸರಿಯಾಗಿ 1 ವರ್ಷದ ಹಿಂದೆ ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಸಿಕೊಳ್ಳೋ ಪಹಲ್ಗಾಮ್ನಲ್ಲಿ ನರಮೇಧವೇ ನಡೆದು ಹೋಗಿತ್ತು. ಜಿಹಾದ್ ಅಮಲಿನಲ್ಲಿದ್ದ ಕರ್ಮಠ ಸೈನಿಕರ ರಣಭೇಟೆಗೆ ಅಂದು ಪ್ರವಾಸಕ್ಕೆ ಬಂದವರು ಸೇರಿ 26 ಜೀವಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ವು. ಸಮಸ್ತ ಮನುಕುಲವೇ ಹಿಡಿಶಾಪ ಹಾಕುವಂತಹ ಕರಾಳ ಕುಕೃತ್ಯ ನಡೆದು ಹೋಗಿತ್ತು. ಪ್ರವಾಸಕ್ಕೆ ಹೋಗಿದ್ದ 2 ಕನ್ನಡಿಗರ ಎದೆಸೀಳಿದ್ದ ಗುಂಡು. ಉಗ್ರ ಕೃತ್ಯದ ವಿರುದ್ಧ ಭರತವಾಸಿಗಳ ರಣಾಕ್ರೋಶ. ಮಟಮಟ ಮಧ್ಯಾಹ್ನ 3 ಗಂಟೆ. 5 ದಿನದ ಹಿಂದಷ್ಟೇ ಸಪ್ತಪದಿ ತುಳಿದಿದ್ದ ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಪತ್ನಿ ಹಿಮಾಂಶು ಕೈ ಹಿಡಿದು ಬೈಸರನ್ ಕಣಿವೆಯಲ್ಲಿ ಸಾಗಿದ್ರು. ಹೊಸ ಜೀವನದ ಭವ್ಯ ಭವಿಷ್ಯ ಕನಸು ಪೋಣಿಸುತ್ತಾ ನಡೆದಿದ್ದವರ ಮೇಲೆ ಲಷ್ಕರ್ ಎ ತೊಯ್ಬಾ ಉಗ್ರರು AK-47 ಸೇರಿ ಅತ್ಯಾಧುನಿಕ ಅಸ್ತ್ರಗಳಿಂದ ಗುಂಡಿನ ಮಳೆಗೈದಿದ್ರು. ಅಂದಿನ ಈ ದಾಳಿಯಲ್ಲಿ ಕರ್ನಾಟಕದ ಶಿವಮೊಗ್ಗದ ಮಂಜುನಾಥ್ ಮತ್ತು ಬೆಂಗಳೂರಿನ ಭರತ್ ಭೂಷಣ್ ಉಸಿರು ಚೆಲ್ಲಿದ್ರು. ಉಗ್ರರ ಈ ಪಾಪದ ಕೃತ್ಯಕ್ಕೆ ಸಮಸ್ತ ಭಾರತವೇ ಮಮ್ಮಲ ಮರಗಿದ್ದು ಸುಳ್ಳಲ್ಲ. ರಕ್ತದೋಕುಳಿ ಆಡಿದ ಪರಮ ಪಾಪಿಗಳ ರುಂಡ ಚೆಂಡಾಡುವಂತೆ ಸಮಸ್ತ ಹಿಂದೂಸ್ತಾನ ಒಕ್ಕರುಳಿನಿಂದ ಪ್ರತೀಕಾರದ ಧ್ವನಿ ಎತ್ತಿತ್ತು. ಸೌದಿ ಪ್ರವಾಸ ಮೊಟಕು, ಪ್ರತೀಕಾರದ ಸಂಕಲ್ಪ. 26 ಜನರ ಹತ್ಯೆಗೆ ಹಿಂದೂಸ್ತಾನದ ಚಾರಿತ್ರಿಕ ರಿವೆಂಜ್. ಅವತ್ತು ಸೌದಿ ಪ್ರವಾಸಕ್ಕೆ ಅಣಿಯಾಗಿದ್ದ ಪ್ರಧಾನಿ ಕಿವಿಗೆ ನರಮೇಧದ ಸುದ್ದಿ ತಲುಪಿತ್ತು. ಅಷ್ಟೇ, ವಿದೇಶ ಯಾತ್ರೆ ರದ್ದು ಮಾಡಿ ಹಿರಿಯ ಸೇನಾಧಿಕಾರಿಗಳೊಟ್ಟಿಗೆ ಪ್ರಧಾನಿ ತುರ್ತು ಸಭೆ ನಡೆಸಿದರು. ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ ಪಾಕಿಸ್ತಾನದೊಟ್ಟಿಗಿನ ಎಲ್ಲ ರಾಜತಾಂತ್ರಿಕ ಸಂಬಂಧಗಳಿಗೆ ಅಂತ್ಯ ಆಡಲಾಗಿತ್ತು. ಸಿಂಧೂ ನದಿ ನೀರಿಗೂ ಭಾರತ ಮುಗುದರ ಹಾಕಿತ್ತು. ಈ ಮೂಲಕ ಪ್ರತೀಕಾರದ ಘೋಷ ಮೊಳಗಿಸಿದ್ರು ಪ್ರಧಾನಿ ಮೋದಿ. ಇದು ಹೊಸ ಭಾರತ, ಮನೆಗೆ ನುಗ್ಗಿ ಹೊಡಿತೀವಿ. ಉಗ್ರ ತಾಣಗಳ ಮೇಲೆ ಭಾರತೀಯ ಸೇನೆ ರುದ್ರ ತಾಂಡವ. ಸರಿಯಾದ ಸಮಯಕ್ಕೆ ಕಾದು ಕುಳಿತಿದ್ದ ಭಾರತ ಮೇ 7ರ ಮುಹೂರ್ತ ನಿಗದಿ ಮಾಡಿತ್ತು. ಇದು ಬದಲಾದ ಭಾರತ, ನಮ್ಮ ತಂಟೆಗೆ ಬಂದವರನ್ನ ಮನೆಗೆ ನುಗ್ಗಿ ಹೊಡಿತೀವಿ ಅನ್ನೋ ಸಂದೇಶ ರವಾನಿಸಿದ್ದ ಮೋದಿ ಆಪರೇಷನ್ ಸಿಂಧೂರದ ಪಾಂಚಜನ್ಯ ಮೊಳಗಿಸಿದರು. ಅಂದು ನಸುಕಿನಲ್ಲೇ ಬಾನಿಗೆ ಹಾರಿದ್ದ ಭಾರತೀಯ ಸೇನೆಯ ಯುದ್ಧ ವಿಮಾನಗಳು ಪಾಕ್ ಆಕ್ರಮಿತ ಕಾಶ್ಮೀರ ಸೇರಿ ಉಗ್ರರ 9 ತಾಣಗಳನ್ನು ಸರ್ವನಾಶ ಮಾಡಿದ್ವು. ಭಾರತೀಯರ ಸಿಂಧೂರ ಅಳಿಸಿದವರ ವಿರುದ್ಧ ಸಿಂಧೂರದ ಹೆಸರಲ್ಲೇ ಸಂಹಾರ ಜ್ವಾಲೆ ಹೊತ್ತಿಸಲಾಗಿತ್ತು. ಈ ಮೂಲಕ ಮಿತ್ರದ್ರೋಹಿ ಪಾಕಿಸ್ತಾನಕ್ಕೆ ಮೋದಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾಡಿದರು. 26 ಅಮಾಯಕರ ಬಲಿಗಾಗಿ ಇಂದಿಗೆ 1 ವರ್ಷ ಕಳೆದಿದೆ. ಪ್ರತೀಕಾರದ ಅಸ್ತ್ರವು ಮಾರ್ದನಿಸಿಯಾಗಿದೆ. ಆದರೆ ಅಮಾಯಕರ ರಕ್ತ ಹೀರಿ ರೀತಿ ಮುಂದಿನ ಅರ್ಧ ಗಂಟೆ ಕಾಲ ಕವರ್ ಸ್ಟೋರಿಯನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಎಸ್ಎಲ್ಸಿಯಲ್ಲಿ ಹಿಂದಿ ಗ್ರೇಡ್ ಮಾರ್ಕ್ಸ್ ಗೊಂದಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ತ್ರಿಭಾಷಾ ಸೂತ್ರದ ವಿರುದ್ಧ ಸಮರ ಸಾರಿದಂಥ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಕೋರ್ಟ್ ಆದೇಶಕ್ಕೆ ರಾಜ್ಯ ಸರ್ಕಾರ ತಲೆಬಾಗಿದೆ. ಹಿಂದಿಗೆ ಅಂಕವನ್ನು ನೀಡಬೇಕು ಅಂತೇಳಿ ನಿರ್ಧಾರ ಮಾಡಿದೆ. ಈ ರಿಪೋರ್ಟ್ ನೋಡ್ಕೊಬನ್ನಿ.
ಭಾಷಾ ಸೂತ್ರದ ವಿರುದ್ಧ ಸಮರ ಸಾರಿದ್ದ ರಾಜ್ಯ ಸರ್ಕಾರಕ್ಕೆ ಬ್ಯಾಕ್ ಟು ಬ್ಯಾಕ್ ಹಿನ್ನಡೆಯಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿಗೆ ಗ್ರೇಡ್ ಸಿಸ್ಟಮ್ ತಂದಿದ್ದ ಶಿಕ್ಷಣ ಇಲಾಖೆಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕವನ್ನೇ ನೀಡುವಂತೆ ಆದೇಶ ನೀಡಿದೆ. ಇದರಿಂದ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದ ರಾಜ್ಯ ಸರ್ಕಾರ ಹಿಂದಿಗೆ ಅಂಕ ನೀಡಲು ಮುಂದಾಗಿದೆ. ಹಿಂದಿಗೆ ಗ್ರೇಡ್ ಬದಲು ಅಂಕ ನೀಡಲು ಹೈಕೋರ್ಟ್ ಆದೇಶ. ತೃತೀಯ ಭಾಷೆಗೆ ಅಂಕ ನೀಡಲು ಒಪ್ಪಿದ ರಾಜ್ಯ ಸರ್ಕಾರ. ಕಳೆದ ತಿಂಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿರುವಾಗಲೇ ತೃತೀಯ ಭಾಷೆಗೆ ನೀಡಲಾಗ್ತಿದ್ದ 100 ಅಂಕಗಳನ್ನು ಸರ್ಕಾರ ಕೈಬಿಟ್ಟಿತ್ತು. ಹಿಂದಿಗೆ ಮಾರ್ಕ್ಸ್ ಬದಲು ಗ್ರೇಡ್ ಕೊಡೋದಾಗಿ ಘೋಷಿಸಿತ್ತು. ಇದು ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿದ್ಯಾರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ ಗ್ರೇಡ್ ಸಿಸ್ಟಮ್ಗೆ ಬ್ರೇಕ್ ಹಾಕಿತ್ತು. ಇಷ್ಟಾದರೂ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿ ಸಲ್ಲಿಸಿತ್ತು. ನಿನ್ನೆಯೂ ವಿಚಾರಣೆ ನಡೆಸಿದ ನ್ಯಾಯಾಲಯ ತೃತೀಯ ಭಾಷೆಗೆ ಅಂಕವನ್ನೇ ನೀಡುವಂತೆ ಆದೇಶ ಹೊರಡಿಸಿದೆ. ಕೋರ್ಟ್ ಆದೇಶಕ್ಕೆ ತಲೆಬಾಗಿದ ಸರ್ಕಾರ ತೃತೀಯ ಭಾಷೆಗೆ ಅಂಕ ನೀಡಲು ಮುಂದಾಗಿದೆ. ನಾಳೆಯೇ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇವತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಸಭೆ ನಡೆಸಿದ್ರು. ಹಿಂದಿಗೆ ಅಂಕ ನೀಡುವ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿದ್ರು. ಸಭೆ ಬಳಿಕ ಮಾಧ್ಯಮದವರ ಜೊತೆ ಮಾತಾಡಿದ ಸಚಿವ ಮಧು ಬಂಗಾರಪ್ಪ ನಾಳೆಯೇ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಿಸೋದಾಗಿ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೆಲವು ತರಬೇಕಾಗಿತ್ತು, ಅದನ್ನೆಲ್ಲದೂ ಕೂಡ ತಂದಿದ್ದೀನಿ. ಹಿ ಈಸ್ ವೆರಿ ಹ್ಯಾಪಿ ವಿತ್ ದ ರಿಸಲ್ಟು. ನಮಗೆ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಆಫೀಸರ್ಸು ಇದ್ದರು, ಅಡ್ವೊಕೇಟ್ ಜನರಲ್. ಯಾಕೆಂದರೆ ನಾವು ಕೋರ್ಟು ಇದ್ದಾಗ ನಾವು ಹುಷಾರಾಗಿ ನೋಡಬೇಕಾಗ್ತದೆ, ಮಕ್ಕಳು ಹಿತದೃಷ್ಟಿಯಿಂದನೂ ನೋಡಬೇಕಾಗತ್ತೆ, ಎಲ್ಲದನ್ನೂ ನಾವು ಹೇಳಿದ್ವಿ. ಸೊ ರಿಸಲ್ಟು ಕೂಡ ಅವರ ಗಮನಕ್ಕೆ ತಂದಿದ್ದೀವಿ. ನಾಳೆ ಬೆಳಗ್ಗೆ ಕರೆಕ್ಟಾಗಿ ಅದು ಫೈನಲ್ ಆಗಿ ಅವ್ರಿಗೆ ಒಂದ್ಸತಿ ಹೇಳಿ 12 ಗಂಟೆಗೆ ನಾನು ಪ್ರೆಸ್ ಮೀಟಲ್ಲಿ ಎಲ್ಲ ಕಳಿಸ್ತೀನಿ. ಪರೀಕ್ಷೆ ಬರೆಯುವುದಕ್ಕೂ ಮೊದಲೇ ಅಂಕ ಕೊಡಲ್ಲ, ಗ್ರೇಡ್ ಕೊಡ್ತೀವಿ ಅಂದಿದ್ದ ಸರ್ಕಾರದ ಮಾತನ್ನ ವಿದ್ಯಾರ್ಥಿಗಳು ನಂಬಿದ್ರು. ತೃತೀಯ ಭಾಷೆಯನ್ನ ಗಂಭೀರವಾಗಿ ಪರಿಗಣಿಸದೆ ಪರೀಕ್ಷೆ ಬರೆದು ಬಿಟ್ಟಿದ್ದಾರೆ. ಈಗ ಪರೀಕ್ಷೆ ಮುಗಿದ ಮೇಲೆ ಗ್ರೇಡ್ ಬದಲು ಅಂಕ ಕೊಟ್ರೆ ಹೇಗೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪ್ರಶ್ನೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ ನೋಡಿ, ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಅತಂತ್ರ ಆಗಿರೋದಂತೂ ಸುಳ್ಳಲ್ಲ. ಯಾಕೆ ಅಂತಂದರೆ ಪರೀಕ್ಷೆಗೂ ಮೊದಲೇ ಗ್ರೇಡ್ ಮಾರ್ಕ್ಸನ್ನು ಕೊಡ್ತೀವಿ, ಅಂಕ ಇರೋದಿಲ್ಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಇನ್ನು ಎಕ್ಸಾಮೇ ಆಗಿರಲಿಲ್ಲ, ಹಿಂದಿ ಎಕ್ಸಾಮ್ ಆಗಿರಲಿಲ್ಲ. ಆಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಂಕ ಇರಲ್ಲ ಅಂತ ಹೇಳಿ ನಂಬಿಕೊಂಡು ಎಸ್ಎಲ್ಸಿ ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರೂ ಸಿಗುತ್ತಲ್ವಾ ಅಂತ ಹೇಳಿ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಹಿಂದಿ ಪರೀಕ್ಷೆ ಅಷ್ಟೊಂದು ಗಂಭೀರವಾಗಿ ವಿದ್ಯಾರ್ಥಿಗಳು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅವ್ರು ಹಾಗೇನೆ ಎಕ್ಸಾಮ್ ಬರೆದುಬಿಟ್ರು ವಿದ್ಯಾರ್ಥಿಗಳು. ಗ್ರೇಡ್ ಮಾರ್ಕ್ಸ್ ಹೇಗಿದ್ರು ಇರುತ್ತಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು, ಹೇಗಿದ್ರು ಪಾಸ್ ಆಗ್ತೀವಲ್ಲ ಹಿಂದಿನಲ್ಲಿ ಅಂತ ಹೇಳಿ ಅಂಕ ಇರೋದಿಲ್ಲ ಅಂತೇಳಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಹಾಗೆ ಎಕ್ಸಾಮ್ ಬರೆದ್ರು. ಆದರೆ ಈಗ ಹೈಕೋರ್ಟ್ನಿಂದ ಆದೇಶ ಹೊರ ಬಂದ ಬಳಿಕ ಈಗ ಏನು ಹೇಳ್ತಾ ಇದೆ, ಅಂಕವನ್ನು ಕೊಡಲೇಬೇಕು. ನಾಳೆ ರಿಸಲ್ಟ್ ಬರುತ್ತೆ, ಗ್ರೇಡ್ ಮಾರ್ಕ್ಸ್ ಅಲ್ಲ, ಬದಲಾಗಿ ಹಿಂದಿಗೆ ಅಂಕವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆ ಕೂಡ ಅದನ್ನೇ ಈಗ ನಾಳೆ ಪ್ರಕಟ ಮಾಡುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಆತಂಕ ಇರೋದೇನು, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ಬಿಟ್ರೆ ಏನು ಮಾಡೋದು? ಇನ್ನೂ ಕೆಲ ವಿದ್ಯಾರ್ಥಿಗಳಿದ್ದಾರೆ ಗ್ರೇಡ್ ಮಾರ್ಕ್ಸ್ ಸಿಗುತ್ತಲ್ಲ ಅಂತೇಳಿ ಅದನ್ನು ಅಷ್ಟೊಂದು ಗಂಭೀರವಾಗಿ ತಗೊಂಡಿಲ್ಲ. ಕೆಲ ವಿದ್ಯಾರ್ಥಿಗಳಿಗಂತೂ ಎಲ್ಲಿ ಫೇಲ್ ಆಗಿಬಿಡ್ತೀವೋ ಅನ್ನೋ ಭೀತಿ ಎದುರಾಗಿದೆ. ಈ ಒಂದು ವಿಚಾರವಾಗಿ ಈಗ ವಿದ್ಯಾರ್ಥಿಗಳು ಅತಂತ್ರಕ್ಕೆ ಸಿಲುಕಿಕೊಂಡಿದ್ದಾರೆ. ನೋಡಬೇಕು ನಾಳೆ ಅಂಕ ಹೊರ ಬಂದ ಬಳಿಕ ಏನೆಲ್ಲ ಆಗುತ್ತೆ ಅಂತೇಳಿ. ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ವಿದ್ಯಾರ್ಥಿಗಳೇ. ಇದು ನೋಡಿ ನಮ್ಮ ಕಳಕಳಿ, ರಿಪಬ್ಲಿಕ್ ಕನ್ನಡದ ಕಳಕಳಿ. ರಿಸಲ್ಟ್ ಏನೇ ಬರಲಿ ನಿಮ್ಗೆ ಇನ್ನೊಂದು ಅವಕಾಶ ಇರುತ್ತೆ, ಆ ಅವಕಾಶಕ್ಕೋಸ್ಕರ ಕಾಯಬೇಕು, ಯಾರೂ ಧೃತಿಗೆಡಬೇಡಿ. ಇದು ರಿಪಬ್ಲಿಕ್ ಕನ್ನಡದ ನಿಮ್ಮ ಧ್ವನಿಯಲ್ಲಿ ನಾವು ಮಾಡ್ಕೊಳ್ತಾ ಇರುವಂಥ ಕಳಕಳಿ. ಇನ್ನು ತೃತೀಯ ಭಾಷೆಗೆ ಅಂಕ ಕೊಟ್ಟರೆ ಸಮಸ್ಯೆ ಆಗುತ್ತೆ ಅಂತ ಪೋಷಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮರುಪರೀಕ್ಷೆಗೆ ಒತ್ತಾಯಿಸಿದ ಪೋಷಕರು, SSLC ವಿದ್ಯಾರ್ಥಿಗಳ ಪೋಷಕರು ಕೂಡ ಆಗ್ರಹಿಸಿರೋದು ಇದನ್ನೇ. ನಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಸಮಾಧಾನ ಇಲ್ಲ, ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ, ತೃತೀಯ ಭಾಷೆಯ ಮರುಪರೀಕ್ಷೆ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಪೋಷಕರು ಮನವಿಯನ್ನ ಮಾಡಿದ್ದಾರೆ. 23ನೇ ತಾರೀಕು ಅಂದ್ರೆ ನಾಳೆ SSLC ರಿಸಲ್ಟ್ ಅನ್ನ ಕೊಡ್ತಾರೆ ಅಂತ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಅಂತ ನಾವು ಕೇಳ್ಪಟ್ವಿ. ನಿಜವಾಗ್ಲೂ ಇದು ಬಹಳ ಶೋಚನೀಯ ಸ್ಥಿತಿಲಿದ್ದಾರೆ ಮಕ್ಕಳು ಮತ್ತೆ ಪೇರೆಂಟ್ಸ್ ಇವತ್ತು. ಯಾಕಂದ್ರೆ ಮೊದಲನೇದಾಗಿ ಇವ್ರೇನ್ ಮಾಡಿದ್ರು, ನಾವು ಗ್ರೇಡ್ ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. 2 ಬಾರಿ ಕೋರ್ಟ್ ಚೀಮಾರಿ ಹಾಕಿ, ಇಲ್ಲ ನೀವು ಏನು ಅನೌನ್ಸ್ ಮಾಡಿ ಎಕ್ಸಾಮ್ ಮಾಡಿದಿರ ಅದ್ರ ಪ್ರಕಾರ ಅಂಕಗಳನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಕ್ಕಳಿಗೆ 625 ಬರುತ್ತೆ ಅಂಕಗಳ ಪ್ರಕಾರ ಹೋದ್ರೆ.
ಈಗಾಗಲೇ ಕರ್ನಾಟಕ ಸರ್ಕಾರದ ಎಜುಕೇಶನ್ ಮಿನಿಸ್ಟರ್ನ ಮಾತು ಕೇಳಿ ಮಕ್ಕಳುಗಳು ಹಿಂದಿ ಸಬ್ಜೆಕ್ಟ್ ಅನ್ನ ನೆಗ್ಲೆಕ್ಟ್ ಮಾಡಿ ಎಕ್ಸಾಮ್ ಅನ್ನ ಬರೆದಿರ್ತಾರೆ. ಈಗೇನಾಗುತ್ತೆ ಅಂದ್ರೆ ಒಂದು ಮಗು ಎಲ್ಲದರಲ್ಲೂ ಸುಮಾರು 99-100 ತಗೊಂಡು ಹಿಂದಿಲಿ ಮತ್ತೆ 40 ಅಥವಾ 50 ತಗೊಂಡ್ರೆ ಯಾವ ರೀತಿ ಆ ಮಗುವಿನ ಒಂದು ಭವಿಷ್ಯದ ಮೇಲೆ ರ್ಯಾಂಕಿಂಗ್ ಆಗಿರ್ಬೋದು, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ಸರ್ವಸಾಮಾನ್ಯ ಎಲ್ರಿಗೂ ಗೊತ್ತಾಗುತ್ತೆ. ಅಂತದ್ರಲ್ಲಿ ಇವರು ತರಾತುರಿಯಲ್ಲಿ ನಾವು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಅದು ನಾಳೆಯಿಂದ CET ಪರೀಕ್ಷೆ ಆರಂಭ ಆಗ್ತಾ ಇದೆ. 2 ದಿನ ನಡೆಯುವಂಥ ಈ ಒಂದು CET ಪರೀಕ್ಷೆ ಆರಂಭ ಆಗುತ್ತೆ. CET ಎಕ್ಸಾಮ್ ನಡೀತಾ ಇರೋದು ಒಂದು ಕಡೆ ಆದರೆ ವಸ್ತ್ರ ಸಂಹಿತಾಧಾರಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಎಷ್ಟು ಜನ? 745 ವಸ್ತ್ರ ಸಂಹಿತಾಧಾರಿಗಳನ್ನು ನಿಯೋಜನೆ ಮಾಡಿದ್ದಾರೆ. CET ಪರೀಕ್ಷೆಗೆ ವಸ್ತ್ರ ಸಂಹಿತೆ ಜಾರಿ ಮಾಡಿದ್ದಾರೆ. ಅದಕ್ಕೋಸ್ಕರ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ ವಸ್ತ್ರ ಸಂಹಿತೆ ತಪಾಸಣೆಗೆ ಅಂತೇಳಿ. ನೋಡಿ, CETಗೆ ಈ ಬಾರಿ ಬರಿತಾ ಇರುವಂಥ ಸ್ಟೂಡೆಂಟ್ಗಳೆಷ್ಟು ಅಂತಂದರೆ ನೋಂದಣಿ ಮಾಡಿಕೊಂಡಿರೋದು 3,30,000 ವಿದ್ಯಾರ್ಥಿಗಳ ನೋಂದಣಿ ಆಗಿದೆ. ರಾಜ್ಯದ 745 ಕೇಂದ್ರದಲ್ಲಿ ಪರೀಕ್ಷೆ ನಡೀತಾ ಇರೋದು. ಇಲ್ಲಿ 745 ಕೇಂದ್ರದಲ್ಲೂ ಕೂಡ ಒಬ್ಬೊಬ್ಬರು ವಸ್ತ್ರ ಸಂಹಿತೆ ತಪಾಸಣೆಗೆ ಅಂತೇಳಿ ಸಿಬ್ಬಂದಿಗಳು ಇರ್ತಾರೆ. ವೀಕ್ಷಕರೇ ನೋಡಿ, ನಾಳೆ CET ಎಕ್ಸಾಮ್ಗೆ ಹೋಗೋರು ವಸ್ತ್ರ ಸಂಹಿತೆ ಇದೆಯಲ್ಲಪ್ಪ, ನಾವು ಏನು ಮಾಡಬೇಕು ಅಂತೇಳಿ ಒಂದಷ್ಟು ಕನ್ಫ್ಯೂಷನಲ್ಲಿರ್ತಾರೆ. ಕನ್ಫ್ಯೂಷನ್ ಮಾಡ್ಕೊಬೇಡಿ, ನಾವು ಹೇಳಿದ್ದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾಳೆ ನೀವು ಯಾವ ಥರದ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಬೇಕು, ಯಾವ ಥರ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಬಾರ್ದು ಅಂತೇಳಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ನೋಡಿ, CET ಪರೀಕ್ಷೆಗೆ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಲಾಗಿದೆ. ಸೊ ಅಲ್ಲಿ ಪ್ರತಿಯೊಂದು ಸೆಂಟ್ರಲ್ಲೂ ಕೂಡ ಸಿಬ್ಬಂದಿಗಳು ಅಭ್ಯರ್ಥಿಗಳನ್ನು ತಪಾಸಣೆ ಮಾಡ್ತಾರೆ. ಆಗ ನೀವು ಅರ್ಧ ತೋಳಿನ ಬಟ್ಟೆಯನ್ನು ಮಾತ್ರ ಧರಿಸಿರಬೇಕು. ಇನ್ನು ಕಾಲರ್ ಇಲ್ಲದ ಬಟ್ಟೆಯನ್ನು ಧರಿಸೋದು ಉತ್ತಮ. ನೋಟ್ ಮಾಡ್ಕೊಳ್ಳಿ, ಕಾಲರ್ ಇಲ್ಲದಂಥ ಬಟ್ಟೆಯನ್ನು ಧರಿಸೋದು ಉತ್ತಮ. ಇನ್ನು ಜೇಬುಗಳು, ತುಂಬ ಜೇಬುಗಳಿರ್ತವೆ ಪ್ಯಾಂಟ್ಗಳಲ್ಲಿ, ಶರ್ಟ್ಗಳಲ್ಲಿ. ಆ ಜೇಬುಗಳು ಕಡಿಮೆ ಇರುವಂಥ ಪ್ಯಾಂಟನ್ನು ಧರಿಸ್ಬೇಕು. ಕುರ್ತಾ, ಜೀನ್ಸ್ ಪ್ಯಾಂಟ್ಗೆ ಅವಕಾಶ ಇರೋದಿಲ್ಲ. ಅಭ್ಯರ್ಥಿಗಳು ಶೂ ಅನ್ನು ಕೂಡ ಧರಿಸುವಂತಿಲ್ಲ. ಇನ್ನು ಮೊಬೈಲ್ ತೊಗೊಂಡು ಹೋಗಂಗಿಲ್ಲ, ಬ್ಲೂಟೂತ್ ಬಳಸೋ ಹಾಗಿಲ್ಲ, ಇಯರ್ಫೋನನ್ನು ಕೂಡ ನೀವು ತಗೊಂಡು ಹೋಗೋಗಿಲ್ಲ. ಇಯರ್ಫೋನ್ ನಾವು ಇಟ್ಕೊಂಡು ಹೋಗ್ತಾ ಇದ್ರೆ ಬಿಡೋದಿಲ್ಲ. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಸಂಪೂರ್ಣವಾಗಿ ನಿಷೇಧ ಇರುತ್ತೆ. ಇದು ವಸ್ತ್ರ ಸಂಹಿತೆ. ನೀವಿಷ್ಟನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇರೋದಿಲ್ಲ. ಯಾಕೆಂದರೆ ವಸ್ತ್ರ ಸಂಹಿತೆ ತಪಾಸಣೆ ಸಿಬ್ಬಂದಿ ಅದಿದೆಯಾ ಇದಿದೆ ಅಂತೇಳಿ ಚೆಕ್ ಮಾಡಿದಾಗ ಏನಾದರೂ ತಗಲಾಕೊಂಡಾಗ ನಿಮಗೆ ಸ್ವಲ್ಪ ಗೊಂದಲ ಆಗುತ್ತೆ, ನಿಮ್ಮ ಮೂಡ್ ಚೇಂಜ್ ಆಗುತ್ತೆ. ಹಾಗಾಗಿ ನಾವೀಗ ಇಷ್ಟು ಹೇಳಿದ್ವಲ್ಲ, ಅದನ್ನು ನೀವು ಫಾಲೋ ಮಾಡಿದ್ರೆ ಒಳ್ಳೆಯದು. ವೀಕ್ಷಕರೇ, ಇಲ್ಲಿವರೆಗೂ ಕೂಡ ನೀವು ಇವತ್ತಿನ ಈ ಕ್ಷಣದ ಪ್ರಮುಖ ಸುದ್ದಿಯನ್ನು ನೋಡ್ಕೊಂಡ್ಬಂದ್ರಿ. ಈಗ ಕವರ್ ಸ್ಟೋರಿ ಗಮನ ಕೊಡ. ನೋಡಿ, ಜನರನ್ನು ಹೆದರಿಸುವಂಥ ಉದ್ದೇಶ ನಮ್ದಲ್ಲ ವೀಕ್ಷಕರೇ, ಈಗಲೇ ಹೇಳ್ತಾ ಇದ್ದೀವಿ. ಇಂತಹ ಕೆಲಸವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಎಂದಿಗೂ ಮಾಡೋದಿಲ್ಲ. ಜನರ ಸಮಸ್ಯೆಗಳಿಗೆ ಧ್ವನಿ ಆಗೋದೇ ನಮ್ಮ ಧ್ಯೇಯ. ಇದೇ ಕಾರಣಕ್ಕೆ ಇವತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ ಬರ್ತಿದೆ ಬರಗಾಲ ಅನ್ನೋ ಅಭಿಯಾನವನ್ನು ಶುರು ಮಾಡಿದೆ. ಕಾರಣ, ಕರುನಾಡಿಗೆ ಭಯಾನಕ ಬರಗಾಲ ಎದುರಾಗುವಂಥ ಆತಂಕ ಇದೆ. ಅಂದರೆ ನಮ್ಮ ಉದ್ದೇಶ ಇದ್ದಿದ್ದಿಷ್ಟೇ, ನಿಮ್ಮನ್ನು ಭಯ ಪಡಿಸಬಾರ್ದು ಅಂತ. ಆದರೆ ನೀವು ಜಾಗೃತರಾಗಬೇಕು. ಮುಂದೆ ಆಗುವಂಥ ಒಂದು ಸನ್ನಿವೇಶವನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವೊಂದು ರಿಪೋರ್ಟನ್ನು ಹೊತ್ತು ತಂದಿದ್ದೀವಿ, ನೋಡ್ಕೊಬನ್ನಿ. ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕುಸಿತ ಆಗಿರ್ತಕ್ಕಂಥದ್ದು ನೋಡೋದಕ್ಕೆ ಒಂದು ಕೆರೆ ರೀತಿ ನಮಗೆ ಸಿಗ್ತಾ ಇರುವಂತದ್ದು. ನೀರಿನ ಸಮಸ್ಯೆಗಳು ಸಹ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುತ್ತದೆ. ಮುಂಗಾರಿನ ಮೇಲೆ ಇಂಪ್ಯಾಕ್ಟ್ ಆಗೋದು ಈಗಾಗಲೇ ಹಿಸ್ಟಾರಿಕಲಿ ಪ್ರೂವ್ ಆಗ್ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ ನೀರಿಗಾಗಿ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸುವಂತ ಪರಿಸ್ಥಿತಿ ಇವರಿಗೆ ಇದೆ. ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚು ಬರಪೀಡಿತ ಹಣೆಪಟ್ಟಿ ಹೊಂದಿರೋ 2ನೇ ರಾಜ್ಯ. ರಾಜಸ್ಥಾನ ಬಿಟ್ರೆ ಕರುನಾಡು ಅತಿ ಹೆಚ್ಚು ಬರಗಾಲಕ್ಕೆ ಸಿಲುಕಿ ನಲುಗಿದೆ. ಕಳೆದ 28 ವರ್ಷಗಳಲ್ಲಿ ಬರೋಬ್ಬರಿ 18 ವರ್ಷಗಳ ಕಾಲ ನಮ್ಮ ರಾಜ್ಯ ಅನಾವೃಷ್ಟಿಯಿಂದ ನರಳಿದೆ. ಇಂಥ ಕರುನಾಡಿನ ಮೇಲೆ ಈಗ ಮತ್ತೊಂದು ಬರದ ಕಾರ್ಮೋಡ ಆವರಿಸಿದೆ. ಕಳೆದ 2 ವರ್ಷ ಅಧಿಕ ಮಳೆಯಲ್ಲಿ ಮಿಂದೆದ್ದಿದ್ದ ಕನ್ನಡ ನಾಡಿಗೆ ಈಗ ಭಯಾನಕ ಬರದ ಸುನಾಮಿ ಅಪ್ಪಳಿಸುವ ಆತಂಕ ಎದುರಾಗಿದೆ.
ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ತಾಂಡವ. ಕರುನಾಡಿಗೆ ಆವರಿಸಿದ ಭೀಕರ ಬರದ ಕಾರ್ಮೋಡ. ಖುದ್ದು ಕೇಂದ್ರ ಹವಾಮಾನ ಇಲಾಖೆ ದೇಶದಲ್ಲಿ ಬರಗಾಲ ಆವರಿಸೋ ಮುನ್ಸೂಚನೆ ನೀಡಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಪರಿಣಾಮ ಸಮುದ್ರದ ನೀರು ಬಿಸಿಯಾಗ್ತಿದೆ. ಈ ಬಿಸಿಗಾಳಿ ಮುಂಗಾರು ಮಾರುತಕ್ಕೆ ಅಡ್ಡಿಯಾಗಲಿದೆ. ಇದೇ ಕಾರಣಕ್ಕೆ ಈ ಬಾರಿ ಮುಂಗಾರಿನ ಆಗಮನ ತಡವಾಗಲಿದೆ. ಅಷ್ಟೇ ಅಲ್ಲ, ಈ ಬಾರಿಯ ಮುಂಗಾರು ಅತ್ಯಂತ ದುರ್ಬಲವಾಗಲಿದೆ. ಆದಷ್ಟು ಮುಂಗಾರಿನ ಮೇಲೆ ಇಂಪ್ಯಾಕ್ಟ್ ಆಗೋದು ಈಗಾಗಲೇ ಹಿಸ್ಟಾರಿಕಲಿ ಪ್ರೂವ್ ಆಗಿಬಿಟ್ಟಿದೆ ಅದು. ಸೊ ಇದರಿಂದ ನಮಗೆ ಈ ವರ್ಷ ಎಲ್ಲಿನೋ ಬರ್ತದೆ, ನಮಗೆ ಮುಂಗಾರು ಮೇಲೆ ಇಂಪ್ಯಾಕ್ಟ್ ಆಗ್ತದೆ. ಮೊದಲು ಫಸ್ಟು ಜೂನಲ್ಲಿ ನಿಮ್ಗೆ ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಆಗಲಿಕ್ಕಿಲ್ಲ. ಜುಲೈಯಲ್ಲಿನೂ ಅರ್ಧ ಭಾಗದವರೆಗೂ ಮಳೆ ಬರ್ಬೋದಿಲ್ಲ ಅಂತಲ್ಲ. ಆದರೆ ಲೇಟರ್ ಪಾರ್ಟ್ ಅಂತ ಏನು ಕರೀತೀವಿ, ಆಗಸ್ಟಿಂದ ಸೆಪ್ಟೆಂಬರ್ ಅಕ್ಟೋಬರ್ ನೆಕ್ಸ್ಟು ಅಲ್ಲಿ ನಮಗೆ ಈವನ್ ಕೇವಲ ಮುಂಗಾರು ಅಲ್ಲ, ಹಿಂಗಾರಲ್ಲಿ ಸಹ ಮಳೆ ಕೊರತೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ರಾಜ್ಯದ 26 ಜಿಲ್ಲೆಗಳಿಗೆ ಬರದ ಕರಿನೆರಳು. ನಮ್ಮ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ ಈಸ್ಟರ್ನ್ ಪಾರ್ಟ್ ಪೂರ್ವಕ್ಕಿರೋವಂಥ ನಮಗೆ ಎಸ್ಪೆಷಲಿ ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಗುಲ್ಬರ್ಗದ ಸಮ್ ಪ್ಲೇಸಸ್ಸು, ಅದು ಬಿಟ್ಟರೆ ಬೆಂಗಳೂರು ಅರ್ಬನ್ ರೂರಲ್ ಏರಿಯಾ ಬಿಟ್ಟರೆ ನಮಗೆ ಉಳಿದೆಲ್ಲ ಜಿಲ್ಲೆಗಳಲ್ಲಿ 31 ಜಿಲ್ಲೆಗಳಲ್ಲಿ ಸುಮಾರು 5 ಜಿಲ್ಲೆಗಳನ್ನು ಹೊರತುಪಡಿಸಿದರೆ 26 ಜಿಲ್ಲೆಗಳು ನಮಗೆ ಬರುವ ಸಾಧ್ಯತೆಗಳಿದೆ ಅಂತ ಈಗಾಗಲೇ ಮುನ್ಸೂಚನೆ ಬಂದ್ಬಿಟ್ಟಿದೆ. ಬೆಂಕಿ ಉಂಡೆ ಆಗಲಿದೆ ಉತ್ತರ ಕರ್ನಾಟಕ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಆದರೆ ಕಲಬುರಗಿಯಲ್ಲಿ ಇನ್ನೂ 1-2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಇರ್ತೈತಿ. ಅಂದ್ರೆ ಇಲ್ಲಿ ಸುಮಾರು 42ರಿಂದ 44 ಡಿಗ್ರಿ ಸೆಲ್ಸಿಯಸ್ಸು ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಇರುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತಷ್ಟು ಬಿಸಿಯಾಗಲಿದೆ ಬೆಂದಕಾಳೂರು. 38 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರದವರೆಗೆ ಗರಿಷ್ಠ ಉಷ್ಣಾಂಶ ಸುಮಾರು 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಐತಿ. ಮತ್ತು ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಸುಮಾರು 24ರಿಂದ 25 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಐತಿ. ನೋಡಿದ್ರಲ್ವಾ, ಎಲ್ ನೀನೋ ಕರುನಾಡನ್ನ ಬರದ ಕೂಪಕ್ಕೆ ತಳ್ಳೋ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಆತಂಕದ ವಿಷಯ ಅಂದ್ರೆ ಎಲ್ ನೀನೋ ಪರಿಣಾಮ ಈಗಾಗಲೇ ಕರ್ನಾಟಕ ಬಾಯಾರ್ತಿದೆ. ರಣರಣ ಬಿಸಿಲಿಗೆ ನರ್ತನವಾಗ್ತಿದೆ. ಜಲಾಶಯಗಳು ಬಾಯಾರ್ತಿವೆ. ಇಡೀ ಕರುನಾಡಿನ ಬರದ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಿದೆ. ಬರಿದಾಗುತ್ತಿದೆ ಕಲ್ಯಾಣ ಕರ್ನಾಟಕದ ಜೀವನದಿ. ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ನೀರಿನ ಪ್ರಮಾಣ ಕುಸಿತ ಆಗಿರ್ತಕ್ಕಂಥದ್ದು. ನಾನು ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಭಾಗದಲ್ಲಿದ್ದೇನೆ. ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು ಸೇರಿದಂತೆ ಕರ್ನೂಲು, ಕಡಪ ಮತ್ತು ಮೆಹಬೂಬ್ ನಗರ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂತಹ ಈ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ ನೀರಿನ ಮಟ್ಟ ಕುಸಿದಿದೆ. ಕೆರೆಯಂತಾದ ಕೆಆರ್ಎಸ್ ಜಲಾಶಯ. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಸದ್ಯ ನೋಡೋದಕ್ಕೆ ಒಂದು ಕೆರೆ ರೀತಿ ನಮಗೆ ಸಿಗ್ತಾ ಇರುವಂಥದ್ದು. ತುಂಬಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಗರದಂತೆ ಕಂಗೊಳಿಸುವಂಥ ಡ್ಯಾಮ್ ನೀರಿನ ಮಟ್ಟ ಕುಸಿತಾ ಇರೋದ್ರಿಂದ ಕೆರೆಯಂತೆ ನಮಗೆ ನೋಡೋದಕ್ಕೆ ಕಾಣ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಬತ್ತಿದ ಕೆರೆಗಳು. ಕೋಲಾರದ ಹೊರವಲಯದಲ್ಲಿರುವಂತಹ ಕೋಡಿಕಣ್ಣೂರು ಕೆರೆ ಬಳಿದ್ದೇನೆ. ದೃಶ್ಯ ನೋಡೋದಾದರೆ ಕೆರೆಯಲ್ಲಿ ಅಲ್ಪ ಸ್ವಲ್ಪ ನೀರಿರುವಂಥದ್ದು ಅಂತ ಹೇಳಿದ್ರೆ ಕಳೆದ ಬಾರಿ ಬಿದ್ದಂತಹ ಮಳೆಯಿಂದ ಇವತ್ತು ಒಂದಷ್ಟು ನೀರು ಉಳಿದಿರುವಂಥದ್ದು. ಉಳಿದಂತೆ ಬೇಸಿಗೆ ಪ್ರಾರಂಭವಾಗಿದೆ. ಕುಡಿ ನೀರಿನ ಸಮಸ್ಯೆಗಳು ಸಹ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆಗಳಿರುವಂಥದ್ದು. ಬೆಳಗಾವಿಯಲ್ಲೂ ಬಾಯಾರಿದ ಜಲಾಶಯಗಳು. ಬೆಳಗಾವಿ ತಾಲೂಕಿನ ರಾಕಸ್ಕೊಪ್ಪ ಅನ್ನೋ ಒಂದು ಜಲಾಶಯ ಮುಂಭಾಗದಲ್ಲಿ ನಿಂತ್ಕೊಂಡು ಈ ಒಂದು ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಈ ಒಂದು ರಾಕಸ್ಕೊಪ್ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಈ ಬಾರಿ ಮುಂಗಾರು ಮಳೆ ಏನಾದರೂ ಕೈ ಕೊಟ್ಟಿದ್ದೇ ಆದರೆ ಸುಮಾರು 4-5 ಜಿಲ್ಲೆಯ ಜನ ಪರದಾಡುವಂಥ ಪರಿಸ್ಥಿತಿ ಅಥವಾ ನೀರಿಗಾಗಿ ಹಾಹಾಕಾರ ಹೇಳುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ವರ್ತೂರಿನಲ್ಲಿ ಹನಿ ನೀರಿಗೂ ಹಾಹಾಕಾರ. ಕುಡಿಯೋ ನೀರಿನ ಅಭಾವವನ್ನು ಸರ್ಕಾರ ಹೇಗೆ ತಪ್ಪಿಸುತ್ತೆ? ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇದೇ ರೀತಿಯ ಸಮಸ್ಯೆ. ನಾನಿರುವಂಥ ಈ ಹಾಲ್ಬಾವಿ ರಸ್ತೆಯಲ್ಲಿಯೂ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಪ್ರತಿನಿತ್ಯವೂ ಕೂಡ ನೀರಿಗಾಗಿ ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಇವರಿಗೆ ಇದೆ. ಎಲ್ಲರೂ ಹೋಗಬೇಕು ಅಂತಂದರೆ ಮನೆಯಲ್ಲಿ ನೀರು ಸ್ಟಾಕ್ ಮಾಡ್ಕೊಂಡೇ ಹೋಗಬೇಕು, ಇಲ್ಲ ಅಂತಂದರೆ ನೀರೇ ಇರಲ್ಲ. ಮನೆಗೆ ನೆಂಟರನ್ನ ಕರೆಯೋಕೆ 1000 ಸಾರಿ ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಈ ಏರಿಯಾಗಳಲ್ಲಿ ಇದೆ.
ಇದು ಕರುನಾಡಿನ ಸದ್ಯದ ಪರಿಸ್ಥಿತಿ. ಈಗಲೇ ಹೀಗಾದ್ರೆ ಮುಂದೇನು ಅನ್ನೋದೇ ಚಿಂತೆ. ಎಲ್ ನೀನೋ ಆರಂಭದಲ್ಲೇ ಭೂಮಿ ಬರಿದಾದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ, ಬರಗಾಲ ಬಂದರೆ ಸರ್ಕಾರ ಹೇಗೆ ನಿಭಾಯಿಸುತ್ತೆ, ಜನರ ಜವಾಬ್ದಾರಿ ಏನು? ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ಹಾಗೆ ನಮ್ಮ ಈ ವಾಟ್ಸಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಮಾಡ್ಬೋದು. ಎಕ್ಸ್ ಖಾತೆಯಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಬೋದು. ನೋಡಿ ವೀಕ್ಷಕರೇ, ಇವತ್ತೊಂದು ಇಂಪಾರ್ಟೆಂಟ್ ವಿಚಾರವನ್ನು ನಾವು ನಿಮ್ಗೆ ಹೇಳಬೇಕು. ಈ ಎಲ್ ನೀನೋ ಮತ್ತು ಲಾ ನೀನೋ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಈಗ ಎಲ್ ನೀನೋ ಬಗ್ಗೆ ಹೇಳ್ತೀನಿ. ಇದೇನಪ್ಪ ಅಂತಂದರೆ, ದಕ್ಷಿಣ ಅಮೇರಿಕ ಹಾಗೂ ಆಸ್ಟ್ರೇಲಿಯಾ ನಡುವೆ ಒಂದು ಸಮುದ್ರ ಇರುತ್ತೆ. ಸಮುದ್ರ ಇದೆ, 17,000 ಕಿಲೋಮೀಟರ್ ಬರೀ ಸಮುದ್ರದಿಂದಲೇ ಕೂಡಿರೋದು. ಇದನ್ನು ಪೆಸಿಫಿಕ್ ಸಮುದ್ರ ಅಂತ ಕರೆಯಲಾಗುತ್ತೆ. ಪೂರ್ವ, ಪಶ್ಚಿಮ ಹಾಗೆ ಮಧ್ಯಮ ಸಮುದ್ರವಾಗಿ ಇದನ್ನು ವಿಂಗಡಣೆ ಮಾಡಲಾಗಿದೆ. ಮಧ್ಯಮ ಮತ್ತು ಪೂರ್ವ ಭಾಗದ ಸಮುದ್ರದ ಉಷ್ಣಾಂಶ ಏರಿಕೆ ಆಗ್ತಾ ಹೋಗುತ್ತೆ. ಸಮುದ್ರದ ಉಷ್ಣಾಂಶ ಏರಿಕೆ ಆಗ್ತಾ ಹೋಗುತ್ತಲ್ಲ, ಇದನ್ನು ಎಲ್ ನೀನೋ ಅಂತ ಕರೀತಾರೆ. ಆ ಬಿಸಿ ಗಾಳಿ ಸದ್ಯ ಭಾರತದ ಬೀಸ್ತಾ ಇದ್ದು ಉಷ್ಣಾಂಶ ಏರಿಕೆ ಆಗ್ತಾ ಇರೋದು ನಿಮಗೆ ಗೊತ್ತಾಗ್ತದೆ ಏನಕ್ಕೆ ಅಂತೇಳಿ. ಸೊ ಈ ಎಲ್ ನೀನೋದಿಂದ ವಾತಾವರಣದಲ್ಲಿನ ತೇವಾಂಶ ಕಡಿಮೆ ಆಗುತ್ತೆ. ಅದೇ ಮತ್ತೊಂದು ಆ ನೀನೋ ಅಂತ ಏನು ಕರಿತೀವಿ, ಅದು ತೇವಾಂಶವನ್ನು ಹೆಚ್ಚಿಸುತ್ತೆ ವಾತಾವರಣದಲ್ಲಿ. ಈಗ ಎಲ್ ನೀನೋದಲ್ಲಿ ತೇವಾಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ ನೀನೋದಿಂದ ಗಾಳಿಯ ದಿಕ್ಕು ಕೂಡ ಬದಲಾಗ್ತಾ ಹೋಗುತ್ತೆ. ನೈಋತ್ಯ ಮುಂಗಾರು ಮಳೆಯ ಮೇಲೆ ಇದು ನೇರವಾದಂಥ ಪರಿಣಾಮ ಕೂಡ ಬೀರುತ್ತೆ ವೀಕ್ಷಕರೇ. ಆಗ ಮಳೆಯ ಪ್ರಮಾಣ ಕೂಡ ಗಣನೀಯವಾಗಿ ಕುಸಿಯುವಂಥ ಸಾಧ್ಯತೆ ಇರುತ್ತೆ. ಮಳೆ ಕಡಿಮೆ ಆದರೆ ಏನಾಗುತ್ತೆ, ಉಷ್ಣಾಂಶ ಮತ್ತಷ್ಟು ಹೆಚ್ಚಾಗುತ್ತೆ. ತೀವ್ರ ಬರಗಾಲದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ನಿಮಗೆ ತಿಳಿಸ್ತಾ ಇರೋದು, ಇದರ ಬಗ್ಗೆ ನಿಮಗೆ ಅರಿವಿರಲಿ ಅಂತೇಳಿ. ಯಾಕೆ ಬರಗಾಲ ಬರುತ್ತೆ, ಯಾಕೆ ಮಳೆ ಕಡಿಮೆ ಆಗುತ್ತೆ, ಯಾಕೆ ಮಳೆ ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತೆಲ್ಲ ನೋಡಿದಾಗ ಈ ಎಲ್ ನೀನೋ ಬಗ್ಗೆ ನಿಮಗೆ ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಾವು ಇದರ ಬಗ್ಗೆ ಹೇಳ್ತಾ ಹೋಗಿದ್ದು. ನೋಡಿ, ಇನ್ನು ಭೀಕರ ಬರಗಾಲ ಎದುರಾಗ್ತಾ ಇರುವಂಥ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರ್ಕಾರವನ್ನು ಪ್ರಶ್ನೆ ಮಾಡಿದೆ. ಬರಗಾಲವನ್ನು ಎದುರಿಸೋದಕ್ಕೆ ಸರ್ಕಾರ ಹೇಗೆ ತಯಾರಾಗಿದೆ ಅಂತಲೇ ಪ್ರಶ್ನೆ ಮಾಡಿರೋದು. ಈ ಬಗ್ಗೆ DCM DK ಶಿವಕುಮಾರ್ ಅವರು, ಕೃಷಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು, ಹಾಗೆ ITBT ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನರಿಗೆ ತೊಂದರೆ ಆಗದಂತೆ ಸರ್ಕಾರ ಕ್ರಮ ವಹಿಸಲಿದೆ. ಈಗಾಗಲೇ CM ನೇತೃತ್ವದಲ್ಲಿ ಸಭೆ ನಡೆಸಿದ್ದು ಡಿಸಿಗಳಿಗೆ ಸೂಚನೆ ಕೂಡ ಕೊಡಲಾಗಿದೆ ಅಂತ ತಿಳಿಸಿದ್ದಾರೆ. ಕೇಳಿ. ನಾವು ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಂಡಿದ್ದೀವಿ. ನೀರಿನ ಬಗ್ಗೆ, ನೀರು ಅಂತರ್ಜಲದ ಬಗ್ಗೆ, BWSS ಬಗ್ಗೆ ಎಲ್ಲ ಕರೆದು ಮೀಟಿಂಗ್ ಮಾಡಿದೀವಿ. ನಮ್ಮ ಆಫೀಸರ್ಸ್ ಲೆವೆಲ್ ಅಲ್ಲೂ ಮೀಟಿಂಗ್ ಆಗಿದೆ, ನಮ್ಮ ಲೆವೆಲ್ ಅಲ್ಲೂ ಮೀಟಿಂಗ್ ಆಗಿದೆ. ಏನೇ ಸಮಸ್ಯೆ ಬಂದ್ರು ನಾವು ಎದುರಿಸ್ತೀವಿ. ತುಂಬಾ ತೊಂದರೆ ಅಂತಲೂ ಹೇಳಕ್ಕಾಗಲ್ಲ, ತುಂಬಾ ಅನುಕೂಲ ಅಂತಲೂ ಹೇಳಕ್ಕಾಗಲ್ಲ. ಮಳೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಜೊತೆಗೆ ಒಂದಷ್ಟು ಟೈಮ್ನಲ್ಲಿ ಹೆಚ್ಚು ಬರ್ಬೋದು, ಮತ್ತು ಉಳಿದಂಥ ಟೈಮ್ನಲ್ಲಿ ಕಡಿಮೆ ಆಗುತ್ತೆ ಅನ್ನೋದು ಮಾಹಿತಿ ಇದೆ ನಮಗೆ. ಏಪ್ರಿಲ್, ಮೇ, ಜೂನ್ವರೆಗೂ ಮಾಹಿತಿ ಇದೆ. ಅದ್ರ ಪ್ರಕಾರ ನಾವು ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಎಲ್ಲ DC CEO ಮೀಟಿಂಗ್ ಮಾಡಿದ್ದಾರೆ. ಕುಡಿಯೋ ನೀರಿಗೆ ಆದ್ಯತೆಯನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ನಲ್ಲೂ ಸಹ ಎಲ್ಲೆಲ್ಲಿ ಕುಡಿಯೋ ನೀರು ಡ್ಯಾಮ್ನಿಂದ ಕೊಡ್ತೀವೋ ಕುಡಿಯೋ ನೀರಿಗೆ ಆದ್ಯತೆ ಇಟ್ಕೊಂಡು ಕೃಷಿಗೆ ಕೊಡಬೇಕು ಅನ್ನೋ ಒಂದು ಆದ್ಯತೆ. ನೋಡಿ, ಈ ಸರಿ ಹೀಟ್ ವೇವ್ ಸಾಕಷ್ಟಿದೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಆಗ್ಲೇ ಒಂದು ಸಭೆಯನ್ನ ಮಾಡಿದ್ದಾರೆ ಎಲ್ಲ DC ಮತ್ತೆ CEOಗಳ ಜೊತೆ. ನಾವು ಏನು ಹೀಟ್ ವೇವ್ ಆಕ್ಷನ್ ಪ್ಲಾನ್ ಕೂಡ ಎಲ್ಲ DCಗಳಿಗೆ CEOಗಳಿಗೆ ನಾವು ಕೊಟ್ಟಿದ್ದೀವಿ. ಈ ಹಿಂದೆ ನೋಡ್ಲಾರ್ದಂತ ಬಿಸಿಲು ಈ ಸರಿ ಕರ್ನಾಟಕಕ್ಕೆ ಅನುಭವಿಸ್ಬೇಕಾಗ್ತದೆ. ಅಗ್ರಿಕಲ್ಚರ್ ಕೃಷಿ ಸಚಿವರು ಇರ್ಬೋದು, ತೋಟಗಾರಿಕೆ ಸಚಿವರು ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಮತ್ತೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಅವರು ಕೂಡ ಎಲ್ಲರೂ ಸೇರಿ ನಾವು ಜಂಟಿಯಾಗಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಮುಂದಿನ 2 ತಿಂಗಳಿಗೆ ಏನೇನು ಮಾಡಬೇಕು ಅಂದ್ಬಿಟ್ಟು ಆಗಲೇ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಕೊಟ್ಟಿದ್ದೀವಿ. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದರಿಂದ ನಾವು ನಿಮಗೆ ಭಯ ಪಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ. ಆದರೆ ನಾವು ಏನು ಮಾಡಬೇಕು, ಎಷ್ಟು ಎಚ್ಚೆತ್ಕೊಳ್ಬೇಕು, ಸರ್ಕಾರ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು. ಬರಗಾಲ ಬಂದಾದ ಮೇಲೆ ಪರಿಹಾರದ ಬಗ್ಗೆ ಮಾತಾಡೋದಲ್ಲ. ಬರೋದಕ್ಕಿಂತ ಮುಂಚಿತವಾಗಿ
ಸರ್ಕಾರದ ಜವಾಬ್ದಾರಿ ಏನು, ಜನರ ಜವಾಬ್ದಾರಿ ಏನು ಅನ್ನೋದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದೇ ಇವತ್ತಿನ ವಿಶೇಷ. ಸೊ ನೋಡಿ, ಇನ್ನು ಪ್ರಮುಖವಾಗಿ ರಾಜ್ಯದಲ್ಲಿರುವಂಥ ಡ್ಯಾಮ್ಗಳಲ್ಲಿ ಇವತ್ತು ಅದರ ಸ್ಟೋರೇಜ್ನ ಲೆವೆಲ್ ಎಷ್ಟು, ಅದರ ಸಾಮರ್ಥ್ಯ ಎಷ್ಟಿದೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಯಾಕೆಂದರೆ ನಮ್ಮ ಹತ್ರ ಇರುವಂಥ KRS ಡ್ಯಾಮ್ ಆಗಿರ್ಬೋದು, ಕಬಿನಿ ಡ್ಯಾಮ್ ಆಗಿರ್ಬೋದು, ಅಥವಾ ನಾರಾಯಣಪುರ ಡ್ಯಾಮ್ ಆಗಿರ್ಬೋದು, ನವಿಲು ತೀರ್ಥ ಡ್ಯಾಮ್ ಆಗಿರ್ಬೋದು, ಆಲ್ಮಟ್ಟಿ ಡ್ಯಾಮ್, ಇಷ್ಟೊಂದೆಲ್ಲ ಡ್ಯಾಮ್ಗಳಿದ್ದಾವೆ, ಪ್ರಮುಖವಾದಂಥ ಡ್ಯಾಮ್ಗಳಿದ್ದಾವೆ. ಆ ಪ್ರಮುಖವಾಗಿರುವಂಥ ಡ್ಯಾಮ್ಗಳಲ್ಲಿ ಇವತ್ತಿರುವಂಥ ಸಾಮರ್ಥ್ಯ ಎಷ್ಟು, ಅಂದರೆ ಇವತ್ತು ಎಷ್ಟಿದೆ, ಸ್ಟೋರೇಜ್ ಎಷ್ಟಿದೆ, ಅದರ ಸಾಮರ್ಥ್ಯ ಎಷ್ಟಿದೆ, ಇದು ಬಹಳ ಇಂಪಾರ್ಟೆಂಟ್ ವಿಚಾರ, ಬಹಳ ಇಂಪಾರ್ಟೆಂಟ್ ವಿಚಾರ. ನೋಡಿ, ಇಲ್ಲಿ ನೀವು ವಿಜುವಲ್ಸಲ್ಲೂ ಕೂಡ ನೋಡ್ತಾ ಇದ್ದೀರಿ. ನೈಜ ಚಿತ್ರಣವನ್ನು ನಿಮಗೆ ಇಡುವಂಥ, ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಯಾವ ಡ್ಯಾಮಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಅಂತೇಳಿ. ನೋಡಿ, ಇದು TB ಡ್ಯಾಮ್ನಲ್ಲಿ ಇವತ್ತು 105 TMC ಇದರ ಸಾಮರ್ಥ್ಯ, ಇನ್ನು 11 TMC ನೀರಲ್ಲಿ ಸಂಗ್ರಹ ಇದೆ. ನೆಕ್ಸ್ಟ್ ಆಲ್ಮಟ್ಟಿ ಡ್ಯಾಮ್ನ ಸಾಮರ್ಥ್ಯ ಮತ್ತು ಸಂಗ್ರಹವನ್ನು ನೋಡೋಣ. 123 TMC ಇಲ್ಲಿ ಸಂಗ್ರಹ ಆಗುತ್ತೆ, ಸಂಗ್ರಹ ಮಾಡ್ಬೋದು. ಆದರೆ ಇವತ್ತಿನ ಸಾಮರ್ಥ್ಯ ಇರೋದು 32 TMC. KRS ಡ್ಯಾಮ್ ಅಲ್ಲಿ ಸಾಮರ್ಥ್ಯ ಇರೋದು 124 TMC. ಇವತ್ತು ಸಂಗ್ರಹ ಇರೋದು, ಇವತ್ತಿನ ನಂಬರ್ 22 TMC ಮಾತ್ರ. ನಾರಾಯಣಪುರ ಡ್ಯಾಮ್ 33.31 TMC ಇಲ್ಲಿ ಸಾಮರ್ಥ್ಯ ಇದೆ, 19.2 TMC ಮಾತ್ರ ಇವತ್ತು ಅಲ್ಲಿ ಸಂಗ್ರಹ ಇರೋದು. ಇನ್ನು ಹಿಡಕಲ್ ಡ್ಯಾಮ್ 51 TMC ಅಲ್ಲಿ ಸಂಗ್ರಹ ಮಾಡ್ಬೋದು, 13 TMC ಅಷ್ಟು ಈಗ ಅಲ್ಲಿರುವಂಥ ನೀರಿನ ಸ್ಟೋರೇಜ್ ಸಂಗ್ರಹ ಆಗಿರೋದು. ನವಿಲು ತೀರ್ಥ ಡ್ಯಾಮ್ನಲ್ಲಿ 37 TMC ಸಂಗ್ರಹವನ್ನು ಮಾಡ್ಬೋದು, ಆದರೆ ಈಗ ಸಂಗ್ರಹಿಸಿರುವಂಥ ನೀರು 10 TMC. ನಾರಾಯಣಪುರ ಡ್ಯಾಮ್ನಲ್ಲಿ 33.31 TMC ನೀರನ್ನು ಅದರ ಸಾಮರ್ಥ್ಯ ಇವತ್ತಿರುವಂಥದ್ದು ಕೇವಲ 4 TMC ನೀರು ಮಾತ್ರ. ಇದು ನಮ್ಮ ರಾಜ್ಯದಲ್ಲಿರುವಂಥ ಡ್ಯಾಮ್ಗಳ ಇವತ್ತಿನ ಸಂಗ್ರಹದ ಮಟ್ಟ. ಕರುನಾಡಿಗೆ ಬರಗಾಲ ಬರೋದಂತೂ ಪಕ್ಕ, ನೀರಿಗೆ ಹಾಹಾಕಾರ ಎದುರಾಗೋದಂತೂ ಸತ್ಯ. ಹಾಗಾದರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದ ಜನಸಾಮಾನ್ಯರ ಜವಾಬ್ದಾರಿ ಏನು, ರೈತರ ಜವಾಬ್ದಾರಿ ಏನು, ಇನ್ನು ಸರ್ಕಾರ ಏನು ಮಾಡಬೇಕು ಅಂತಾನೆ ತೋರಿಸ್ತೀವಿ. ನೋಡಿ, ಜನ ಇವತ್ತು ಬಕೆಟ್ ಹಿಡ್ಕೊಂಡು ನಿಂತಿದ್ದಾರೆ. ಬಕೆಟ್ ಹಿಡ್ಕೊಂಡು ನಿಂತ, ನಮಗೆ ಬೇಕೇ ಬೇಕು, ನೀರು ಬೇಕು ಅಂತೀವಿ. ಜನರೇ, ನಿಮ್ಮ ಜವಾಬ್ದಾರಿ ಕೂಡ ತುಂಬ ಇದೆ, ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಸರ್ಕಾರದ ಜವಾಬ್ದಾರಿ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ನಮ್ಮದು ಕೂಡ ಇದೆ. ಬರ್ತಿದೆ ಬರಗಾಲ, ಎಲ್ಲರೂ ಬರಗಾಲ ಬಂದ ಮೇಲೆ ಸುದ್ದಿ ಮಾಡ್ತಾರೆ, ಆದರೆ ರಿಪಬ್ಲಿಕ್ ಕನ್ನಡ ಹಾಗಲ್ಲ. ಮುಂದೆ ಸಮಸ್ಯೆ ಎದುರಾಗುತ್ತೆ, ಈಗಲೇ ಎಚ್ಚೆತ್ತುಕೊಳ್ಳಿ ಅಂತೇಳಿ ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಅದು ಸರ್ಕಾರವನ್ನು ಸಹ, ಅದೇ ರೀತಿಯಾಗಿ ಜನರನ್ನು ಕೂಡ. ನೋಡಿ, ಈಗ ಬರ್ತಿದೆ ಬರಗಾಲ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಇಡೀ ದಿನ ನಿಮಗೆ ತೋರಿಸಿದ್ದೀವಿ. ಜನರ ಜವಾಬ್ದಾರಿ ಏನು, ಎಲ್ಲರೂ ಕೂಡ ನೀರನ್ನು ಮಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು ವೀಕ್ಷಕರೇ. ಅನಗತ್ಯವಾಗಿ ನೀರನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ನಮ್ಮ ಹತ್ರ ನೀರಿದೆ, ಇವತ್ತಿಗಾದರೆ ಸಾಕಪ್ಪ ಅಂತೇಳಿ ವೇಸ್ಟ್ ಮಾಡಬೇಡಿ. ಹನಿ ಹನಿ ನೀರು ಕೂಡ ತುಂಬ ಇಂಪಾರ್ಟೆಂಟ್. ನೀರು ನಮ್ಮ ಹತ್ರ ಜಾಸ್ತಿ ಇದೆ ಅಂತೇಳಿ ಮನೆಗೆ ನೀರು ಹಾಕೋದು, ಮನೆ ಮುಂದೆ ನೀರು ಹಾಕೋದು, ಪದೇ ಪದೇ ಕಾರನ್ನು ತೊಳೆಯೋದನ್ನು ಬಿಡಬೇಕು. ವಾರಕ್ಕೊಂದ್ಸಲಿ ಕಾರ್ ತೊಳ್ಕೊಳ್ಳಿ, ದಿನಾ ತೊಳೆದಕ್ಕೆ ಹೋಗ್ಬಿಡಿ. ಯಾಕೆ ಅಂತಾರೆ, ಇವತ್ತು ನಾವು ಎಷ್ಟು ಉಳಿಸ್ತೀವೋ ನಾಳೆ ನಮಗೆ ಅಷ್ಟೇ ಸಿಗುತ್ತೆ. ನಾವು ಇವತ್ತೆಲ್ಲ ಖಾಲಿ ಮಾಡಿಬಿಟ್ರೆ ನಾಳೆ ಏನೂ ಸಿಗೋದಿಲ್ಲ. ಸೊ ಕಾರ್ ತೊಳೆಯೋದ್ರ ಬದಲಿಗೆ ನೀವು ಡ್ರೈ ವಾಶನ್ನು ಮಾಡ್ಬೋದು. ಡ್ರೈ ವಾಶ್ ಮೊರೆ ಹೋಗಬೇಕು. ಇನ್ನು ಗಾರ್ಡನ್ಗಳಿರುತ್ತೆ, ನಮ್ಮನೆ ಮುಂದೆ ಚೆನ್ನಾಗಿರಬೇಕು ಗಾರ್ಡನ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಆದರೆ ಗಾರ್ಡನ್ಗಳಿಗೆ ನೀವು ನೀರು ಬಿಟ್ಬಿಟ್ಟು ನೀರು ಹರ್ಕೊಂಡು ಹೋಗುತ್ತಲ್ಲ, ಆ ಥರ ಮಾಡಿಬಿಡಿ. ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ, ಪ್ರತಿನಿತ್ಯ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು 2 ದಿನಕ್ಕೊಮ್ಮೆ ಗಾರ್ಡನ್ಗಳಿಗೆ ನೀರನ್ನು ಹಾಕಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಗಾರ್ಡನ್ಗಳ ಹತ್ರ ಪೈಪ್ ಹಾಕ್ಬಿಡ್ತಾರೆ, ಟ್ಯಾಪನ್ನು ಓಪನ್ ಮಾಡಿಬಿಡ್ತಾರೆ, ನೀರು ಹೋಗ್ತಾ ಇರುತ್ತೆ, ಗೊತ್ತೇ ಆಗಲ್ಲ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಕೆಲವರು 3 ಗಂಟೆ 4 ಗಂಟೆ ಸತತವಾಗಿ ನೀರು ಬಿಡ್ತಾರೆ, ನಮ್ಮ ಮನೆ ಮುಂದೆ ಗಾರ್ಡನ್ ಚೆನ್ನಾಗಿರಬೇಕು ಅಂತೇಳಿ. ಇವತ್ತು ನಿಮ್ಮ ಮನೆ ಮುಂದೆ ಗಾರ್ಡನ್ ಚೆನ್ನಾಗಿರುತ್ತೆ, ಆದರೆ ನೀರು ಖಾಲಿ ಆದರೆ ನಾಳೆ ನಿಮ್ಮ ಮನೆ ಮುಂದೆ ಇರೋ ಗಾರ್ಡನ್ನು ಕೂಡ ಗ್ರೀನರಿ ಆಗಿರೋದಿಲ್ಲ, ನಿಮ್ಮ ಮನೆ ಒಳಗಡೆ ಕುಡಿಯೋದಕ್ಕೂ ಕೂಡ ನೀರಿರೋದಿಲ್ಲ. ಹಾಗಾಗಿ ಜನರು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಇನ್ನು ಮಕ್ಕಳಿಗೆ ನೀರಿನ ಬಳಕೆ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕು. ಯಾಕೆ ಮಕ್ಕಳನ್ನು ಬಿಡ್ತಾರೆ ಆಟ ಆಡ್ಕೊಳ್ಳಿ ಅಂತೇಳಿ, ಹೋಗ್ತಾರೆ ಟ್ಯಾಪನ್ನು ಆನ್ ಮಾಡಿ,
ಆನ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಮಕ್ಕಳು ಆಟ ಆಡ್ತಾ ಇರ್ತಾರೆ ನೀರು ಹಿಡ್ಕೊಂಡು, ಓ ನೀರು ಬರ್ತಾ ಇದೆ ಅಂತೇಳಿ. ಅದನ್ನು ಮಾಡ್ಕೊಳ್ಳಿ, ಅವ್ರಿಗೆ ಅರಿವು ಮೂಡಿಸ್ಬೇಕು ನೀರು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ರುದ್ರಸ್ವಾಮಿ ಅಂತೇಳಿ ಒಬ್ಬರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ರುದ್ರಸ್ವಾಮಿಯವರ ನಮಸ್ಕಾರ. ನಮಸ್ಕಾರ ಸರ್. ರುದ್ರಸ್ವಾಮಿಯವರು ಹೇಳಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಸರ್, ನಮಗೆ ಇಲ್ಲಿ ಭಾರಿ ನೀರಿನ ಸಮಸ್ಯೆ ಆಗಿದೆ ಸರ್. ಚಿತ್ರದುರ್ಗ ಕೊಳಾಳ ಅಂತ ಸರ್, ತೇಕ್ಲೋಟಿ ಪಂಚಾಯತಿ ಕೊಳಾಳ ಅಂತ ಸರ್. ನಿನ್ನೆ ರೀಸೆಂಟ್ ಆಗಿ ತಹಸೀಲ್ದಾರ್ ಅವ್ರು ಬಂದಿದ್ರು. ಬಂದು ನಮಗೆ ನೀರಿಂದು ಭಾರಿ ಸಮಸ್ಯೆ ಆಗಿತ್ತು ಸರ್. ಹಂಗಾಗಿ ಕುಡಿಯೋ ನೀರಿನ ಸಮಸ್ಯೆಗೆ ಕೇಳಿದ್ವಿ. ಆಯ್ತಪ್ಪ, ನಮಗೆ ನಿಮ್ ಕಷ್ಟನೇ ನಮಗೆ ಸಾಲ್ವ್ ಮಾಡಕ್ ಬಂದಿರೋದು ಅಂತ ಹೇಳಿದ್ರು ಅವರು. ಹಂಗಾಗಿ ಅವರು ನಿನ್ನೆ ಕುಂತಿದ್ದು ಬೋರ್ ಗಾಡಿ ಕರೆಸಿ ಆಮೇಲೆ ಹೋದ್ರು ಸರ್. ಮತ್ತೆ ನಿಮ್ಗೆ ಒಳ್ಳೇದಾಯ್ತಾ? ನಿನ್ನೆ ನಿಮ್ಗೆ ಒಳ್ಳೇದಾಯ್ತಾ ತಹಸೀಲ್ದಾರಿಂದ? ತಹಸೀಲ್ದಾರಿಂದ ಒಳ್ಳೇದಾಯ್ತು ಸರ್. ನಾವು ಓಕೆ. ಯಾಕಂದ್ರೆ ನೀವು ಈಗ ಇಡೀ ರಾಜ್ಯದ ಜನತೆಗೆ, ನಮ್ಮ ವೀಕ್ಷಕರಿಗೆ ಒಂದು ಸಂದೇಶವನ್ನ ಕೊಡಬೇಕು, ಕೊಡಿ. ಆದಷ್ಟು ನೀರನ್ನ ಮಿತವಾಗಿ ಬಳಸ್ಬೇಕು ಸರ್. ನಮ್ಮ ಅಭಿಪ್ರಾಯನೂ ಅದೇ ಇರೋದು. ಹೌದು. ಇನ್ನೊಂದು, ಇಲ್ಲಿ ಅಡಿಕೆ ಗಿಡ ಜಾಸ್ತಿ ಇದೆ ಸರ್. ಆ ನೀರನ್ನ ನಮಗೆ ಇದು ಅಂತರ್ಜಲ ಬಹಳ ಕಮ್ಮಿ ಇದೆ. ಕೆಲವು ಕಟ್ಟಿಗಳಿಗೆ ಮಳೆಗಾಲದಲ್ಲಿ ಸ್ಟೋರೇಜ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್. ಒಳ್ಳೇದಾಗತ್ತೆ. ಓಕೆ, ಒಳ್ಳೆ ಅಭಿಪ್ರಾಯವನ್ನ ಕೊಟ್ಟಿದ್ದೀರಿ ರುದ್ರಸ್ವಾಮಿ ಅವರೇ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಈಗ ನಾವು ಜನರ ಜವಾಬ್ದಾರಿ ಏನಂತ ಹೇಳಿದ್ವಿ. ಈಗ ರೈತರ ಜವಾಬ್ದಾರಿ ಏನು ನೋಡಿ. ರೈತರು ಏನು ಮಾಡಬೇಕು ಅಂತಂದರೆ, ರೈತರು ಋತು ಆಧಾರಿತ ಬೆಳೆಯನ್ನು ಬೆಳೆಯಬೇಕು. ಋತು ಆಧಾರಿತ ಬೆಳೆಯನ್ನು ಬೆಳಿಬೇಕು. ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಬೆಳೆಗಳನ್ನು ಬೆಳಿಬೇಕು ಅಂತೇಳಿ ರೈತರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೇ ಮಾಡಬೇಕು. ಬೇಸಿಗೆಗಾಲದಲ್ಲಿ ಇಂಥ ಬೆಳೆಗಳನ್ನು ಬೆಳಿಬೇಕು, ಮಳೆಗಾಲದಲ್ಲಿ ಇಂಥ ಬೆಳೆಗಳನ್ನು ಬೆಳಿಬೇಕು, ಚಳಿಗಾಲದಲ್ಲಿ ಯಾವ ಬೆಳೆಗಳನ್ನು ಬೆಳಿಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಈಗ ಬೇಸಿಗೆಗಾಲ ಬರ್ತಾ ಇದೆ ಅಂಥೇಳಿ ನೀವು ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಈಗ ಬೆಳೆದ್ರೆ ಲಾಸ್ ಆಗೋದು ನಿಮಗೆ. ನೀವು ಇನ್ನೊಂದು ಕೂಡ ಮಾಡಬೇಕು. ನಿಮ್ಮ ಜವಾಬ್ದಾರಿ ಏನಂತಂದರೆ, ಹೆಚ್ಚು ನೀರು ಅಗತ್ಯವಿರುವಂಥ ಬೆಳೆಗಳನ್ನು ಇಂಥ ಸಂದರ್ಭದಲ್ಲಿ ಬೆಳೆಯೋದಕ್ಕೆ ಹೋಗಬಾರ್ದು. ಯಾಕಂದರೆ ಲಕ್ಷ ಸಾಲ ಸೋಲ ಮಾಡಿ ಬೆಳೆಗಳನ್ನು ಬೆಳಿತೀರಿ, ನೀರು ಸಿಗದೆ ಅದು ಹಾಳಾಗುತ್ತೆ, ಆಗ ಕಷ್ಟ ಆಗೋದು ನಿಮಗೇನೆ. ಸೊ ಹಾಗಾಗಿ ರೈತರು ಏನು ಮಾಡಬೇಕು, ಭತ್ತ, ಅಡಿಕೆ, ಕಬ್ಬನ್ನು ಬೆಳೆಯೋದು ಸೂಕ್ತ ಇಂಥ ಸಂದರ್ಭದಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ. ರೈತರ ಜವಾಬ್ದಾರಿ ಇದು. ಹಾಗಾದರೆ ಜನರ ಜವಾಬ್ದಾರಿ ಏನು, ರೈತರು ಏನು ಮಾಡಬೇಕು ಅಂತ ನೋಡಿದ್ರೆ, ಈಗ ಸರ್ಕಾರ ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೀವಿ. ನೋಡಿ, ನೀರಿನ ಬಳಕೆ ಬಗ್ಗೆ ಸರ್ಕಾರ ಒಂದು ಕಾನೂನನ್ನು ರಚನೆ ಮಾಡಬೇಕು. ಬಳಸಿದ ನೀರನ್ನು ರೀಸೈಕಲ್ ಮಾಡಬೇಕು. ಕಾಮಗಾರಿಗಳಿಗೆ ಬಳಸಿದ ನೀರನ್ನು ಉಪಯೋಗಿಸಬೇಕು. ಕೆಲವೊಂದಷ್ಟು ಉಪಯೋಗಿಸೋಕ್ಕಾಗುತ್ತೆ, ಅಂಥ ಒಂದು ನೀರನ್ನು ಮತ್ತೆ ಉಪಯೋಗಿಸ್ಬೇಕು. ಅದನ್ನು ಉಪಯೋಗಿಸೋಕ್ಕಾಗಲ್ಲ ಅಂಥೇಳಿ ಅದನ್ನು ವೇಸ್ಟ್ ಮಾಡೋದಲ್ಲ. ಜೊತೆಗೆ ಸರ್ಕಾರ ಏನು ಮಾಡಬೇಕು, ನೀರಿನ ಬಳಕೆಯ ಬಗ್ಗೆ ರೈತರಿಗೆ ಜಾಗೃತಿಯನ್ನು ಮೂಡಿಸಬೇಕು. ಕೃಷಿ ಇಲಾಖೆ ಇದೆ, ಮಾಡಬೇಕು. ಕೃಷಿ ಇಲಾಖೆಯಿಂದ ಸಂದೇಶಗಳನ್ನು ಕೊಡಬೇಕು, ರೈತರನ್ನ ಸೇರಿಸ್ಬೇಕು. ಒಂದೊಂದು ಕಡೆ ಹೋಗಿ, ಇವತ್ತು ನೀವು ಹೆಂಗೆ ಮತವನ್ನು ಕೇಳಕ್ಕೆ ಹೋಗ್ತಿರಲ್ಲ, ಅದೇ ಥರ ಅವರು ಹಳ್ಳಿಗಳಿಗೆ ಹೋಗಿ ರೈತರನ್ನ ಒಂದು ಕಡೆ ಸೇರಿಸಿ ಅವ್ರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು. ನೋಡಿ, ಬರಗಾಲ ಬರ್ತಾ ಇದೆ, ಮುನ್ಸೂಚನೆ ಇದೆ, ಈಗಲಿಂದಲೇ ನೀವು ಎಚ್ಚೆತ್ಕೊಳ್ಬೇಕು, ನೀರನ್ನು ಮಿತವಾಗಿ ಬಳಸಬೇಕು. ಈಗ ನೀವು ಯಾವ ಬೆಳೆಯನ್ನು ಬೆಳಿಬೇಕು ಅನ್ನೋದನ್ನು ನಾವು ಕೊಡ್ತೀವಿ ನಿಮಗೆ ಮಾಹಿತಿಯನ್ನು, ಅದನ್ನೇ ಬೆಳಿಬೇಕು ಅಂತೇಳಿ ನೀವು ಅವ್ರಿಗೆ ಈಗಲೇ ಹೇಳಿದ್ರೆ ನಾಳೆ ದಿನ ರೈತರು ನಿಮಗೆ ಶಾಪ ಹಾಕೋದಿಲ್ಲ. ಈಗಲೇ ಅದನ್ನು ಎಚ್ಚೆತ್ಕೊಳ್ಳಿ. ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಬೇಕು, ಅಂದರೆ ವೈಜ್ಞಾನಿಕ ಕೃಷಿ ನೀತಿಯನ್ನು ನೀವು ಜಾರಿ ಮಾಡಬೇಕು. ಅದು ಅವ್ರಿಗೆ ತಲುಪಬೇಕು ಆ ವಿಚಾರವನ್ನು. ಅಷ್ಟೇ ಅಲ್ಲದೆ, ಯಾರು ನೀರನ್ನು ವ್ಯರ್ಥ ಮಾಡ್ತಾರಲ್ಲ, ತುಂಬ ಜನ ಸಿಗ್ತಾರೆ. ಈಗೆಲ್ಲ ನೀವು ಮನೆಗಳ ಮುಂದೆ ಈ ಟ್ರಿಂಕ್ಲಿಂಗ್ ಎಲ್ಲ ಹಾಕ್ಕೊಂಡು ನೀರುಗಳನ್ನು ಹಾಕ್ಕೊಂಡು ಬಿಟ್ಬಿಟ್ಟಿರ್ತಾರೆ, ಗಂಟೆಗಟ್ಟಲೆ ಬಿಟ್ಬಿಟ್ಟಿರ್ತಾರೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ನೀರು. ಸೊ ಹೀಗೆ ನೀರನ್ನು ವ್ಯರ್ಥ ಮಾಡ್ತಾರಲ್ಲ, ಅಂಥವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಕಡ್ಡಾಯವಾಗಿ ಸರ್ಕಾರ ಏನು ಮಾಡಬೇಕು, ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು, ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡಬೇಕು. ನಿಮ್ಮ ಜಿಲ್ಲೆಯಲ್ಲಿರುವಂಥ ಕೆರೆ ಒತ್ತುವರಿ ಆಗಿರೋದು ಎಲ್ಲೆಲ್ಲಿ ಇದೆಯಲ್ಲ ಅದನ್ನೆಲ್ಲ ತೆರವು ಮಾಡಬೇಕು ಅಂತ ಹೇಳಬೇಕು. ಕೆರೆಗಳನ್ನು ಉಳಿಸ್ಬೇಕು. ಇನ್ನು ಡ್ಯಾಮ್ ಮತ್ತು ಕೆರೆಗಳಲ್ಲಿ ಈಗ ಮಳೆ ಬರೋದಿಲ್ಲ ಬೇಸಿಗೆ ಕಾಲದಲ್ಲಿ. ಡ್ಯಾಮ್ಗಳಾಗಿರ್ಬೋದು ಅಥವಾ ಕೆರೆಗಳೆಲ್ಲವೂ ಕೂಡ ಬತ್ತೋಗಿರುತ್ತೆ.
ಇದು ಟೈಮ್ ನಿಮಗೆ ಹೂಳೆತ್ತೋ ಕೆಲಸವನ್ನು ಮಾಡಿಕೊಡಿ. ಹೂಳೆತ್ತೋ ಕೆಲಸವನ್ನು ಮಾಡಿದ್ರೆ ಮುಂಬರುವಂಥ ಮಳೆಗಾಲದ ಸಂದರ್ಭದಲ್ಲಿ ಅಲ್ಲಿ ನೀರು ಜಾಸ್ತಿ ಸ್ಟೋರೇಜ್ ಆಗುತ್ತೆ. ರವೀಶ್ ಅಂತೇಳಿ ಚಾಮರಾಜನಗರದಿಂದ ಒಬ್ಬರು ಕರೆ ಮಾಡಿದ್ದಾರೆ. ರವೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರವೀಶ್ ಅವರೇ, ನಿಮ್ಮ ಅಭಿಪ್ರಾಯ ನಮ್ಮ ವೀಕ್ಷಕರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಡಿ ಸರ್. ನಮ್ಮ ಅಭಿಪ್ರಾಯ ಏನಂದ್ರೆ, ನಾವು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ಅಂಬ್ಳೆ ವಿಲೇಜ್ ಸರ್. ನಾವು ಗ್ರಾಮಾಂತರದಿಂದ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನ್ ಮಾಡ್ತಾರೆ ಸರ್, ನೀರು ಹೆಂಗ್ ಪೋಲ್ ಆಗುತ್ತೆ ಅಂದ್ರೆ 40 ಫೀಟ್ಗೆ ನೀರು ಬರುತ್ತೆ ಬೋರ್ ಹಾಕ್ತಾರೆ. ಇಲ್ಲೆಲ್ಲ ಏನ್ ಮಾಡ್ತಾರ, ಫುಲ್ಲು ನೀವ್ ಹೇಳಿದ್ರಲ್ಲ ನೆಲ್ಲಿ ಸ್ಟಾಪ್ ನಳ ತಗದು ಬಿಟ್ಬಿಟ್ಟು ಬೀದಿಲೆಲ್ಲ ಹರಿಸ್ತಾರ. ಇದ್ರ ಬಗ್ಗೆ ಏನಾಗ್ಬೇಕು, ನಮ್ಮ ಪಂಚಾಯತಿಯಿಂದ ಕಠಿಣ ಕ್ರಮ ಕೈಗೊಳ್ಬೇಕು. ಮುಂದೆ ತೊಂದರೆ ಆಗುತ್ತೆ ಸರ್. ಇದು ಹನಿ ಹನಿ ಕುಡಿದರೆ ಹಳ್ಳ ಅಂತ, ತೆನೆ ಕುಡಿದರೆ ಬಳ್ಳ ಅಂದಂಗೆ ನಮ್ಗೆ ಮುಂದಿನ ನಾವು ಇವತ್ತಿನ ಪೀಳಿಗೆಗೆ ಸರಿ, ಮುಂದಿನ ಪೀಳಿಗೆಗೆ ನೀರೇ ಕುಡಿಯಕ್ಕಿಲ್ಲ. ನಮ್ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ ಕಡೆ ತುಂಬಾ ಬರಗಾಲ. ಅದರಿಂದ ನಮ್ ಈ ಭಾಗ ಒಂದ್ ಸ್ವಲ್ಪ ನೀರಾವರಿ. ನೀವು ಗುಂಡ್ಲುಪೇಟೆಯವರಾಗಿರೋದ್ರಿಂದ ನಿಮಗೆ ಅಲ್ಲಿ ನೀರಿನ ಅಭಾವ ಎಷ್ಟರ ಮಟ್ಟಿಗೆ ಇದೆ ಅಂತ ಗೊತ್ತಿದೆ. ಹಾಗಾದ್ರೆ ಏನು ಮಾಡಬೇಕು, ಜನ ಏನು ಸಲಹೆ ಕೊಡ್ತೀರಿ ಅವ್ರಿಗೆ? ಸರ್ ಸಲಹೆ, ನಮ್ಮ ಈ ಭಾಗದಲ್ಲಿ, ನಮ್ಮ ಯಳಂದೂರು ಭಾಗದಲ್ಲಿ ಒಂದ್ ಸ್ವಲ್ಪ ನೀರಾವರಿ ಇದೆ ಸರ್. ಅಲ್ಲಿ ಗುಂಡ್ಲುಪೇಟೆ ಭಾಗದಲ್ಲಿ ಒಂದ್ ಸ್ವಲ್ಪ ನೀರಾವರಿ ಕಡಿಮೆ. ಅದರಿಂದ ಸರ್ ನಮ್ಗೆ ಇಲ್ಲಿ ಒಂದ್ ಸ್ವಲ್ಪ ನೀರು ಸ್ಟೋರೇಜ್ ಆಗೋ ತರ ಅಧಿಕಾರಿಗಳು ಒಂದ್ ಸ್ವಲ್ಪ, ನೀವ್ ಹೇಳಿದ್ರಲ್ಲ ಮತ ಕೇಳಕ್ ಹೋಗ್ಬೇಕು ಅಂತ, ಆತರ ಕೇಳಬೇಕು. ನಮ್ ಗ್ರಾಮದಲ್ಲಂತೂ ವಿಪರೀತವಾಗಿ ವೇಸ್ಟೇಜ್ ಮಾಡ್ತಾರ ಸರ್. ನಮ್ಗೆ ನೋಡಕ್ಕಾಗಲ್ಲ. ನಾವೇನಾರು ಡೆಲ್ಲಿ ಆಫ್ ಮಾಡಾಕೋದ್ರೆ ನಿಮ್ಗೇನೋ ನಿಮ್ಮ ಅಪ್ಪನ ಮನೆದ ಅಂತ ಕೇಳ್ತಾರ ನಮ್ಮನ್ನ. ಆತರ ನಮ್ಮ ಗ್ರಾಮೀಣ ಭಾಗದವ್ರಿಗೆ ಗೊತ್ತಿರಲ್ಲ, ಇಷ್ಟೊಂದು ತಿಳುವಳಿಕೆ ಗೊತ್ತಿಲ್ಲ ಅಧಿಕಾರಿಗಳು. ಥ್ಯಾಂಕ್ ಯು ರವೀಶ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಕೇವಲ ಕರೆ ಮಾಡಿ ಅಷ್ಟೆಲ್ಲ, ವಾಟ್ಸಪ್ನ ಮೂಲಕವೂ ಕೂಡ ಅನೇಕ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ವಾಟ್ಸಪ್ ಮೂಲಕ ಮೆಸೇಜ್ ಕಳಿಸಿದ್ದಾರೆ. ಈಗ ನೋಡಿ, ಒಬ್ಬರು ಕಳಿಸಿದ್ದಾರೆ, ಬೆಂಗಳೂರಿನಲ್ಲಿ ರಸ್ತೆ ಕಾಮಗಾರಿ ವೇಳೆ ಬಹಳಷ್ಟು ಕಡೆ ನೀರು ಪೋಲಾಗ್ತಾ ಇದೆ, ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಬೆಜ್ಜವಳ್ಳಿಯಿಂದ ಅರುಣ್ ಕುಮಾರ್ ಅನ್ನೋರು ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಪರಿಸರ ಹಾಳು ಮಾಡಿದ್ದೇ ಈಗಿನ ಇಂಥ ಒಂದು ಪರಿಸ್ಥಿತಿಗೆ ಕಾರಣ ಅಂತೇಳಿ ಗಣೇಶ್ ಅನ್ನೋರು ಪುತ್ತೂರಿಂದ ವಾಟ್ಸಪ್ ಮೂಲಕ ಮೆಸೇಜನ್ನು ಮಾಡಿದ್ದಾರೆ. ನೋಡಿ, ಎಂಥ ಒಂದು ಅದ್ಭುತವಾದಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಮರಗಳು ಎಷ್ಟು ಇಂಪಾರ್ಟೆಂಟ್. ಮತ್ತೊಬ್ಬರು ಹೇಳಿದ್ರು, ಹನಿ ಹನಿ ಗುಳಿದ್ರೆ ಮಾತ್ರನೇ ಇವತ್ತು ಹಳ್ಳ ಆಗೋದು. ಹಾಗಾಗಿ ಪ್ರತಿಯೊಂದು ಹನಿ ಕೂಡ ಪೋಲ್ ಆಗದಂತೆ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು, ಜಾಗೃತಿಯನ್ನು ಕೂಡ ವಹಿಸಬೇಕು. ಮತ್ತೊಮ್ಮೆ ಕಡೆಯದಾಗಿ ಹೇಳ್ತಾ ಇದ್ದೀನಿ, ಯಾರನ್ನು ಕೂಡ ಭಯಪಡಿಸುವಂಥ ಉದ್ದೇಶ ನಮ್ಮದಲ್ಲ, ನಿಮ್ಮನ್ನು ಜಾಗೃತಿಪಡಿಸುವಂಥ ಉದ್ದೇಶ. ಇದು ಇವತ್ತಿನ ಕವರ್ ಸ್ಟೋರಿ. ವೀಕ್ಷಕರೇ, ಈಗ ನಾವು ದಿನದ ಪ್ರಮುಖ ಸುದ್ದಿಗಳತ್ತ ಗಮನ ಕೊಡ. ರಾಜಣ್ಣ ಅವರು ನಿನ್ನೆ ಸಿಡಿಸಿದ್ದ ಮಾಟ ಮಂತ್ರದ ಬಾಂಬ್ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದೀಗ ಸಿಎಂ ಮೇಲೆ ಮಾಟ ಮಂತ್ರ ಮಾಡಲಾಗಿದೆಯಾ? ಈ ಬಗ್ಗೆ ಗೃಹ ಸಚಿವರು, ಕಾಂಗ್ರೆಸ್ ನಾಯಕರು ಹೇಳಿದ್ದೇನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬನ್ನಿ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ, ನಾನು ನಂಬುವಾಗ ಆಗ್ತದೆ. ಏನಾದರೂ ಸಿಎಂ ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಸರ್ಕಾರ ಪೂರ್ತಿ ಮಾಟ ಮಂತ್ರದಲ್ಲೇ ಮುಳುಗೋಗಿದೆ ಅಂತ ಅನಿಸ್ತದೆ. ಕಾಂಗ್ರೆಸ್ ಪಾಳಯದಲ್ಲಿ ಮಾಟ ಮಂತ್ರದ ಪಾಲಿಟಿಕ್ಸ್. ಸಿಎಂ ಸೈಲೆಂಟ್, ಡಿಸಿಎಂ ಅಲರ್ಟ್ ಹಿಂದೆ ಆ ಶಕ್ತಿ. ಕಾಂಗ್ರೆಸ್ ಪಾಳೆಯದಲ್ಲಿ ಪಟ್ಟದ ಚದುರಂಗದಾಟ ತಾರಕಕ್ಕೇರಿದೆ. ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆಶಿ ವಾರೆ ಕಣ್ಣಿಟ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ಗೆ ಮಾಡ್ತಿದ್ದಾರೆ. ಆದ್ರೆ ಸಚಿವಾಕಾಂಕ್ಷಿಗಳ ಡೆಲ್ಲಿ ಟೂರ್, ದಾವಣಗೆರೆಯ ಟಿಕೆಟ್ ರಾಜಕೀಯ ಆದಾಗ್ಲೂ ಸಿಎಂ ಮೌನದ ಬಗ್ಗೆ ವಿಧಾನಸೌಧದ ಪಡಸಾಲೆಯಲ್ಲಿ ಚರ್ಚೆ ಹುಟ್ಟು ಹಾಕಿದೆ. ಇದೆಲ್ಲದರ ನಡುವೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿಡಿಸಿದ ಮಾಟ ಮಂತ್ರದ ಬಾಂಬ್ ಹಲ್ಚಲ್ ಎಬ್ಬಿಸಿದೆ. ಕೆಲಸದ ಒತ್ತಡನೋ ಬೇರೆ ಒತ್ತಡನೋ, ಅವರು ಒಂದು ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನಿಸುತ್ತೆ. ಆದರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿ ತಿಳಿಸಿದ್ದಾರೆ. ಪೂರ್ತಿ ಮಾತಾಡ್ತಾರೆ ಬಿಡಪ್ಪ, ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನು ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮಗೆ ತಿಳಿಸ್ತೀನಿ. ಧರ್ಮಯುದ್ಧದ ಪತಾಕೆ ಹಾರಿಸೋ ಇರಾದೆಯ ಪಾಕಿಗಳ ದುರಂಕಾರ ಶಾಶ್ವತವಾಗಿ ಸಮಾಧಿಯಾಗಬೇಕು. ಉಗ್ರವಾದವೇನೋ ವಿಷಜಂತು ಕಾಲಗರ್ಭದಲ್ಲಿ ನಾಮಾವಶೇಷವಾಗಬೇಕಿದೆ. ಈ ಮೂಲಕ ಭಾರತದ ಶ್ವೇತ ಸುಂದರಿ ಮಡಿಲಲ್ಲಿ ಹರಿದ ನೆತ್ತರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇವತ್ತು 3 ವಿಚಿತ್ರ ಕ್ರೈಮ್ ಪ್ರಕರಣಗಳು ದಾಖಲಾಗಿದೆ. ಏನದು ನೋಡ್ಕೊ. ಕಸ ಬಿಸಾಕಿ ಬರ್ತೀನಿ ಎಂದು ಪ್ರಿಯಕರನ ಜೊತೆ ಚೂಟ್. ಪ್ರೀತಿ ಮಾಯೆ ಹುಷಾರು ಅನ್ನೋ ಹಾಗೆ ಇಲ್ಲೊಂದು ಲವ್ ಸ್ಟೋರಿಯಲ್ಲಿ ಪ್ರೀತಿ ಎಂಬ ಮಾಯೆಯ ಬೆಂದು ಬಿದ್ದ ಪತ್ನಿ ಪ್ರಿಯಕರನ ಜೊತೆಗೆ ಚೂಟಾಗಿದ್ದಾಳೆ. ಕಸ ಬಿಸಾಡಿ ಬರ್ತೀನಿ ಎಂದು ಮನೆಯಿಂದ ಹೋದವಳು ಗಂಡ 2 ಮಕ್ಕಳನ್ನ ಬಿಟ್ಟು ಪ್ರಿಯಾಂಕಾ ಓಡಿ ಹೋಗಿದ್ದಾಳೆ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಪತ್ನಿ ಪ್ರಿಯಾಂಕಾ ರಾತ್ರಿ 11:30ಕ್ಕೆ ಕಸ ಬಿಸಾಡಿ ಬರ್ತೀನಿ ಅಂತ ಮನೆಯಿಂದ ಹೋಗಿತ್ತು. ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾಳೆ. ಇನ್ನು ಪ್ರಿಯಾಂಕಾ ಪ್ರಿಯಕರನ ಜೊತೆ ಓಡಿ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಣ್ಣ ಅಣ್ಣ ಅಂದವನ ಜೊತೆಗೆ ಪತ್ನಿ ಓಡಿ ಹೋತು. ಸರ್, ನಾವು ಕೆಲಸ ಮಾಡ್ತಿದ್ವಿ ಅಲ್ಲಿ ಪರಿಚಯ ಆಗಿದ್ದ. ನಾನು ಮದುವೆ ಆದ ಮನೆ ಬೇಕಿತ್ತು ಅಂತ ಹೇಳಿದೆ, ಮನೆ ಕೊಡಿಸಿದ ಅವನು. ನಮ್ಮದೇ ಮನೆ ಇದೆ ಬಾ ಅಂತ ಕರ್ಕೊಂಡು ಹೋದ. ರಾಖಿ ಎಲ್ಲ ಕಟ್ಟಿದಾಳೆ ನಮ್ಮಿದ್ರಿಗೆ, ಅಣ್ಣ ಅಣ್ಣ ಅಂತ ಇಲ್ಲ. ಅವರಮ್ಮ ಎಲ್ಲೇ ಹೋದ್ರು ನನ್ನ ಮಗಳು ಥರ ಅನ್ನೋದು. ಕೇಳಿಸ್ಕೊಟ್ರಲ್ಲ, ಅಣ್ಣ ಅಣ್ಣ ಎಂದು ಅವನ ಜೊತೆಗೆ ಪತ್ನಿ ಓಡಿ ಹೋಗಿದ್ದಾಳೆ. ಜಿಮ್ ಟ್ರೈನರ್ನನ್ನ ಪ್ರೀತಿಸಿ ಮದುವೆಯಾಗಿ ಈಗ ಗಂಡನ ಸ್ನೇಹಿತನ ಜೊತೆ ಪರಾರಿಯಾಗಿದ್ದಾಳೆ. ಇತ್ತ ಅಣ್ಣನ ತರ ಅಂದಿತ್ತು, ಈಗ ಅಣ್ಣನ ಜೊತೆಗೆ ಓಡಿ ಹೋಗಿದ್ದಾಳೆಂದು ಪತಿ ಅಳಲು ತೋಡಿಕೊಂಡಿದ್ದಾನೆ. ನಿತೇಶ್ ಹಾಗೂ ರಂಜಿತಾ ಪ್ರೀತಿಸಿ ಮದುವೆಯಾಗಿದ್ದರು. ಮನೆಯವರನ್ನ ಒಪ್ಪಿಸಿ ಇಬ್ಬರು ಸಪ್ತಪದಿ ತುಳಿದಿದ್ದರು. ಇದೀಗ ಪತ್ನಿ ಪತಿಯ ಸ್ನೇಹಿತ ನವೀನ್ ಜೊತೆ ಪರಾರಿಯಾಗಿದ್ದಾಳೆ. ಈ ಸಂಬಂಧ ಪತಿ ಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಣ್ಣ ಅಣ್ಣ ಅಂತ ಓಡಾಡಬೇಕಾದ್ರೆ ಈಗ ಎಲ್ಲರ ಮೇಲೂ ಅನುಮಾನ ಪಟ್ಟರೆ ಅದು ಸಂಸಾರ ಆಗೋದಿಲ್ಲ ಸರ್. ಅಣ್ಣ ಅಣ್ಣ ಅಂತ ಇದ್ದಿಲ್ಲ, ಬಿಡೋ ಏನೋ ಅಣ್ಣ ಥರ ನೋಡ್ತಾ ಇದ್ದಾನೆ ಅಂತ ಹೇಳಿದ್ಲು. ಅವಳೇ ಎಷ್ಟೋ ಸರಿ ಹೇಳಿದ್ದಾಳೆ, ನಿಮಗೆ ರೆಕಾರ್ಡಿಂಗ್ ಎಲ್ಲ ಕಳಿಸಿದ್ನಲ್ಲ, ಅವ್ರ ಅಮ್ಮನೇ ಹೇಳಿದ ಅಣ್ಣ ಅಣ್ಣ ಅಂತ ರಾಖಿ ಕಟ್ಸಿದ್ದಾಳೆ, ಅದು ಕಟ್ಟಿದ್ದಾಳೆ ಅಂತಾಳು ಇಂತಾಳು ಅಂತ ಅವ್ರ ಅಮ್ಮನೇ ಬೈದಿದೆ. ಆಟೋ ಚಾಲಕನ ಜೊತೆ ಪತ್ನಿ ಎಸ್ಕೇಪ್, ಪತಿ ಕಂಗಾಲು. ಗಂಡ ಮಕ್ಕಳನ್ನ ಬಿಟ್ಟು ಪತ್ನಿಯರು ಪ್ರಿಯಕರರ ಜೊತೆ ಓಡಿ ಹೋಗ್ತಿರೋದನ್ನ ನೋಡ್ತಿದ್ರೆ ಈ ಸಮಾಜ ಎತ್ತ ಸಾಕ್ತಿದೆ ಅನ್ನೋ ಪ್ರಶ್ನೆ ಮೂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH